ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದ್ದೀರಾ, ತುಂಬ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಚಾನಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್ ಆ್ಯಂಡ್ ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ನಲ್ಲಿ ಸುಮಾರು 6 ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇದೆ. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 500ಕ್ಕೂ ಹೆಚ್ಚು ಪರ್ಸ್ನಲ್ ರೀಡಿಂಗ್ಸ್ನ ಮಾಡಿದ್ದೀನಿ. ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ನ ಮೂಲಕ ನಿಮ್ಮೆಲ್ಲರಿಗೂ ನನ್ನ ಕೈಲಿ ಏನಾಗುತ್ತೋ ಅಷ್ಟು ಸೇವೆ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಅದೇ ಒಂದು ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಇವತ್ತಿನ ಟಾಪಿಕ್ ಬಂದು, ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಯಾವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಆ ವ್ಯಕ್ತಿಯ ಮನಸ್ಸಲ್ಲೂ ನೀವಿದ್ದೀರಾ. ಅಕಸ್ಮಾತ್ ನೀವು ಇರೋದು ಸತ್ಯನೇ ಆದರೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಏನು ನಿಮ್ಮ ಕಡೆಗೆ, ಈ ಕನೆಕ್ಷನ್ ಕಡೆಗೆ. ಸೊ ಇದನ್ನೆಲ್ಲ ಚೆಕ್ ಮಾಡೋಣ. ಹಾಗೆ ಅವರ ಮೆಸೇಜಸ್ ಕೂಡ ಚೆಕ್ ಮಾಡೋಣ. ನಿಮ್ಗೆ ಏನು ಮೆಸೇಜ್ ಕೊಡಬೇಕು ಅನ್ನೋದನ್ನು ಅವರು ವಿಶ್ ಮಾಡ್ತಾ ಇದ್ದಾರೆ ಅಥವಾ ಅವ್ರು ಅಂದ್ಕೊಂಡಿದ್ದಾರೆ ಅನ್ನೋದನ್ನ ಸಹ ಚೆಕ್ ಮಾಡೋಣ. ಓಕೆ, ಸೊ ಎಸ್, ನನ್ನ ಹತ್ರ 2 ಪೈಲ್ಸ್ ಇದೆ. ಓಕೆ, ನಾನು ಪೈಲ್ಗಳನ್ನ ತೋರಿಸ್ತೀನಿ. ಸೊ ಇದು ಬಂದು ಪೈಲ್ 1 ಕಾಣಿಸ್ತಾ ಇದೆಯಾ? ಪೈಲ್ 1. ಓಕೆ, ಆ್ಯಂಡ್ ಇದು ಬಂದು ಪೈಲ್ 2. ಓಕೆ, ಸೊ ಇದು ಬಂದು ಪೈಲ್ 1, ಇದು ಪೈಲ್ 2. ಪೈಲ್ 1, ಪೈಲ್ 2. ಓಕೆ, ಸೊ ಇವೆರಡರಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟ ಆಗ್ತಾ ಇದೆ, ಯಾವುದನ್ನ ನೀವು ಇಂಟ್ಯೂಟಿವ್ ಆಗಿ ಪಿಕ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ, ಅದನ್ನು ನೀವು ಪಿಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಅಕಾರ್ಡಿಂಗ್ ಟು ದ್ಯಾಟ್ ನಾನು ನಿಮ್ಮ ರೀಡಿಂಗ್ಸಲ್ಲಿ ಭೇಟಿ ಆಗ್ತೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಪೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಯಾರೆಲ್ಲ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ನಿಮ್ಮ ರೀಡಿಂಗ್ಗೆ ಸ್ವಾಗತ. ಓಕೆ, ಸೊ ಲೆಟ್ಸ್ ಸಿ ಏನು ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿನೂ ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಅವ್ರ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಏನು, ಅವ್ರ ಮೆಸೇಜಸ್ ಏನು ನಿಮಗೆ ಅಂತೆಲ್ಲ ಚೆಕ್ ಮಾಡೋಣ. ಓಕೆ, ಆ್ಯಂಡ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಈ ವ್ಯಕ್ತಿಯ ಫೋಟೋ ಇದ್ದರೆ ಫೋಟೋನ ನೋಡಿ, ಅಥವಾ ಅವರ ಒಂದು ಹೆಸರು ಗೊತ್ತಿದ್ರೆ ನಿಮಗೆ ಹೆಸರನ್ನ ಒಂದು 2-3 ಟೈಮ್ಸ್ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಇನ್ ಕೇಸ್ ಅವ್ರ ಹೆಸರು ಸಹ ಗೊತ್ತಿಲ್ಲ ಅಂತ ಅಂದರೆ ಅವರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಮನಸ್ಸಲ್ಲೇ. ಸೊ ದಟ್ ನನಗೆ ನಿಮ್ಮ ಎನರ್ಜೀಸಿಗೆ ಕನೆಕ್ಟ್ ಆಗೋದು ತುಂಬ ಸುಲಭ ಆಗುತ್ತೆ. ಆ್ಯಂಡ್ ಶಫ್ಲಿಂಗ್ ಪಾರ್ಟ್ನ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ, ಬಿಕಾಸ್ ನಿಮ್ಮ ಹಾಗೆ ನಿಮ್ಮ ಪರ್ಸನ್ನಿನ ಎನರ್ಜಿ ಫೀಲ್ಡ್ಗೆ ಟ್ಯಾಪ್ ಮಾಡೋದು ನನಗೆ ತುಂಬ ಈಸಿ ಆಗುತ್ತೆ. ಓಕೆ, ಲೆಟ್ಸ್ ಬಿಗಿನ್. Angels, please guide me. ಸಮ್ ಸ್ಟಕ್ ಎನರ್ಜೀಸ್ ಪಿಕ್ ಮಾಡ್ತಾ ಇದ್ದೀನಿ ನಾನು. ಮೇ ಬಿ ಈ ಪರ್ಸನ್ ಯಾವುದೋ ಏನೋ ಒಂದು ಇಶ್ಯೂನಲ್ಲೋ ಸಮಥಿಂಗ್ ದೇ ಆರ್ ಸ್ಟಕ್ ಅಂತ ಅನ್ನಿಸ್ತಾ ಇದೆ, ಅಥವಾ ಇಟ್ಸ್ ವೆರಿ ಹಾರ್ಡ್ ಫಾರ್ ದೆಮ್ ಟು ಕಮ್ ಔಟ್ ಆಫ್ ದಟ್ ಸಿಚುಯೇಷನ್, ಅಥವಾ ಸಮಥಿಂಗ್ ಸಮ್ ಸ್ಟಕ್ ಎನರ್ಜೀಸ್ ಐ ಆಮ್ ಪಿಕಿಂಗ್. ಓಕೆ, ಸೊ ಮೇ ಬಿ ಅದು ನಿಮ್ಮ ಬಗ್ಗೆನೇ ಇರಬಹುದು, ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಓಕೆ, ಯಾವುದಕ್ಕೂ ಕಾರ್ಡ್ಸ್ನ ಪುಲ್ ಮಾಡಿ ಆಮೇಲೆ ನೋಡೋಣ. ನೈನ್ ಆಫ್ ಸ್ವೋರ್ಡ್ಸ್. ಓಕೆ, ಸೊ 9 ಆಫ್ ಸ್ವೋರ್ಡ್ಸ್ ಕಾರ್ಡ್ ಬಂದಿದೆ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಒಂಟಿಯಾಗಿದ್ದಾಗ, ವೆನ್ ದೇ ಆರ್ ಅಲೋನ್, ಆ್ಯಂಡ್ ಸ್ಪೆಷಲಿ ನೈಟ್ ಟೈಮಲ್ಲಿ ಅವ್ರು ಒಬ್ಬರೇ ಇದ್ದಾಗ, ಒಬ್ಬರೇ ಮಲ್ಕೊಂಡಿದ್ದಾಗ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಯೋಚನೆಗಳು ಸಾಕಷ್ಟು ನಿಮ್ಮ ಬಗ್ಗೆ ಬರುತ್ತೆ. ಮೇ ಬಿ ಕನೆಕ್ಷನಲ್ಲಿ ಮುಂಚೆ ನಿಮ್ಮಿಬ್ಬರ ನಡುವೆ ಇದ್ದಂತಹ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಕೆಲವು ಇನ್ಸಿಡೆಂಟ್ಸ್ಗಳಾಗಿರ್ಬೋದು, ನೀವು ಹೇಗೆ ಮೀಟ್ ಆದ್ರಿ ಆ್ಯಂಡ್ ನಿಮ್ಮ ಕನೆಕ್ಷನ್ ಹೇಗೆ ಡೆವಲಪ್ ಆಯಿತು. ಸೊ ಇದನ್ನೆಲ್ಲ ಅವರು ಅಂದರೆ ಅಬೌಟ್ ದ ಪಾಸ್ಟ್
ಹಿಂದಿಂದ ಏನೇನು ನಡೀತಲ್ಲ ನಿಮ್ಮಿಬ್ಬರ ಮಧ್ಯೆ, ಸೊ ಅದನ್ನೆಲ್ಲ ಒಂದ್ಸತಿ ಯೋಚನೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಸಾಕಷ್ಟು ಒಂಥರ ಆಂಗ್ಸೈಟಿ, ಸ್ಟ್ರೆಸ್ ಕೂಡ ಇರೋವಂಥ ಒಂದು ಎನರ್ಜೀಸ್ ಇದೆ. ಬಿಕಾಸ್ 9 ಆಫ್ ಸ್ಪೋರ್ಟ್ಸ್ ಇರೋದ್ರಿಂದ ಅವರು ಸಾಕಷ್ಟು ಒಂಥರ ತುಂಬ ಇನ್ಫ್ಯಾಕ್ಟ್ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿದ್ದೆನೂ ಕೂಡ ಅವರು ಸರಿಗೆ ಮಾಡ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಸಾಕಷ್ಟು ಥಾಟ್ಸ್ಗಳು ಅವ್ರಿಗೆ ಬರ್ತಾ ಇದೆ. ಆ್ಯಂಡ್ ಒಂದ್ಸತಿ ತುಂಬ ಎಮೋಷ್ನಲ್ ಆಗ್ತಾರೆ ಆ ಥಾಟ್ಸ್ನೆಲ್ಲ ನೆನೆಸ್ಕೊಂಡು. ಸೊ ಲೆಟ್ ಸಿ ಮೋರ್. ಓಕೆ, ಇನ್ನು ಏನೇನು ಇರಬಹುದು ನೋಡೋಣ, ಚೆಕ್ ಮಾಡೋಣ. ಓಕೆ, ಓಕೆ, ವೀಲ್ ಆಫ್ ಫಾರ್ಚೂನ್. ಓಕೆ, ಸೊ ರೀಸೆಂಟ್ ಟೈಮಲ್ಲಿ ಐ ಥಿಂಕ್ ಏನೋ ಶಿಫ್ಟ್ ಆಗಿದೆ, ಸಮಥಿಂಗ್ ಹ್ಯಾಸ್ ಚೇಂಜ್ಡ್ ಅಂತ ಅನಿಸುತ್ತೆ. ಅಂದರೆ ನಿಮ್ಮ ದ ವೇ ನೀವು ಕಾಣಿಸೋ ರೀತಿನಲ್ಲಿ ಏನೋ ಒಂದು ಚೇಂಜಸ್ ಆಗಿದೆ. ಆ್ಯಂಡ್ ಅಥವಾ ಈ ಕನೆಕ್ಷನಲ್ಲಿ ಮೇ ಬಿ ನೀವು ಸ್ವಲ್ಪ ಒಂಥರ ಅವೈಲೇಬಲ್ ಇಲ್ಲ ಅನಿಸುತ್ತೆ ಅಷ್ಟು. ಸೊ ಸಮಥಿಂಗ್ ಹ್ಯಾಸ್ ಶಿಫ್ಟೆಡ್. ಓಕೆ, ಸೊ ಅದು ಈ ಪರ್ಸನ್ನ ತುಂಬ ಬಾದರ್ ಮಾಡ್ತಾ ಇದೆ. ಆ್ಯಂಡ್ ಎಸ್, ದೇ ಆರ್ ಥಿಂಕಿಂಗ್ ಅ ಲಾಟ್. ಅವರು ಕಂಪ್ಲೀಟಾಗಿ ಒಂಥರ ಎಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ದ 9 ಆಫ್ ಸ್ಪೋರ್ಟ್ಸ್ ಆ್ಯಂಡ್ ವೀಲ್ ಆಫ್ ಫಾರ್ಚೂನ್. ಸೊ ಏನೋ ಶಿಫ್ಟ್ ಆಗಿದೆ, ಏನೋ ನಿಮ್ಮ ಎನರ್ಜೀಸಲ್ಲಿ ಶಿಫ್ಟ್ ಆಗಿರೋವಂಥದ್ದು ಇರ್ಬೋದು ಪೈಲ್ 1. ಸೊ ಆ ಒಂದು ಶಿಫ್ಟಿಂದ ಈ ಪರ್ಸನ್ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಓಕೆ, ಆ್ಯಂಡ್ ಎಷ್ಟರ ಮಟ್ಟಿಗೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಒಂಥರ ನಿಮ್ಮನ್ನು ತಲೆಯಿಂದ ಅವ್ರಿಗೆ ತೆಗೆದು ಹಾಕೋಕ್ಕೆ ಆಗ್ತಾಯಿಲ್ಲ, ಲಿಟ್ರಲಿ. ಓಕೆ, ಅವ್ರಿಗೆ ಸದಾಕಾಲ ನಿಮ್ಮ ಬಗ್ಗೆನೇ ಥಾಟ್ಸ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಎಸ್ಪೆಷಲಿ ನೈಟ್ ಟೈಮಲ್ಲಿ ತುಂಬ ಯೋಚನೆ ಮಾಡ್ತಾರೆ. ಅಥವಾ ಅವ್ರು ಒಂಟಿ ಆಗಿದ್ದಾಗ ಅಥವಾ ಈವ್ನಿಂಗ್ ಟೈಮ್ಸಲ್ಲಿ ಸಾಕಷ್ಟು ಯೋಚನೆಗಳು ನಿಮ್ಮ ಬಗ್ಗೆ ಬರುತ್ತೆ. ಆ್ಯಂಡ್ ಈ ಯೋಚನೆಗಳಿಗೆ ಕಾರಣ ಏನು ಅಂತಂದರೆ ರೀಸೆಂಟ್ ಟೈಮ್ಸಲ್ಲಿ ಏನೋ ಒಂದು ಶಿಫ್ಟ್ ಆಗಿದೆ, ಸಮ್ ಎನರ್ಜಿ ಶಿಫ್ಟ್ ಆಗಿದೆ ನಿಮ್ಮ ಕಡೆಯಿಂದ. ಓಕೆ, ಸೊ ಅದೇನು ಅನ್ನೋದನ್ನು ಇನ್ನೂ ಡೀಪಾಗಿ ಇನ್ನೊಂದು 2 ಕಾರ್ಡ್ಸ್ನ ಪುಲ್ ಮಾಡಿ ನಾನು ಚೆಕ್ ಮಾಡ್ತೀನಿ. Ten of Swords and also 9 of Cups. Okay, 9 and 10 number could be important. So maybe ಅದು 10 ಅಥವಾ 9 ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ನ ಡೇಟ್ ಆಫ್ ಬರ್ತ್ ಆಗಿರ್ಬೋದು. ಆ್ಯಂಡ್ 9th ಮಂತ್ ಆ್ಯಂಡ್ 10th ಮಂತ್ ಅದೂ ಸಹ ಇಂಪಾರ್ಟೆಂಟ್ ಆಗಿದೆ. ಓಕೆ, ಆ್ಯಂಡ್ ಆ್ಯಸ್ ಐ ಸೆಡ್ ಏನೋ ಒಂದು ಈ ಕನೆಕ್ಷನಲ್ಲಿ ಒಂಥರ ಎಂಡ್ ಆಗಿರೋ ಥರ ಅನ್ನಿಸ್ತಾ ಇದೆ. ಬಿಕಾಸ್ 10 ಆಫ್ ಕಪ್ಸ್ ಆಲ್ವೇಸ್ ಟಾಕ್ಸ್ ಅಬೌಟ್ 10 ಆಫ್ ಸ್ಪೋರ್ಟ್ಸ್ ಆಲ್ವೇಸ್ ಟಾಕ್ಸ್ ಅಬೌಟ್ ಸಮ್ ಎಂಡಿಂಗ್. ಓಕೆ, ಸೊ ಏನೋ ಒಂದು ಎಂಡ್ ಆಗಿದೆ. ಆ್ಯಂಡ್ ಅಥವಾ ಈ ವ್ಯಕ್ತಿ ಲೈಫಲ್ಲಿ ಒಂಥರ ಮುಂಚೆ ಹೆಂಗಿತ್ತು ಅಂತ ಅಂದರೆ ಎವ್ರಿಥಿಂಗ್ ವಾಸ್ ವೆರಿ ಸೈಲೆಂಟ್. ಓಕೆ, ಅಂದರೆ ತುಂಬ ನಾರ್ಮಲ್ ಆಗಿತ್ತು. ನಾರ್ಮಲ್ ಒಂದೇ ರುಟೀನ್, ಬೆಳಗ್ಗೆ ಏಳೋದು, ವರ್ಕೌಟ್ ಮಾಡುವಂಥದ್ದಾಗಿರ್ಬೋದು, ಸಮಥಿಂಗ್ ರಿಲೇಟೆಡ್ ಹಾಗೆ. ಓಕೆ, ಬಟ್ ಒಂದೇ ರುಟೀನ್, ಒಂದೇ ಒಂಥರ ಮೊನಾಟನಸ್ ಅಂತ ಹೇಳ್ತಾರಲ್ಲ ಹಾಗೆ ದಿನ 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 ಅದೇ ಒಂದು ಆ್ಯಕ್ಟಿವಿಟೀಸ್, ಅದೇ ಒಂದು ಕೆಲಸನ ಮಾಡುವಂಥದ್ದು. ಸೊ ಅವ್ರಿಗೆಲ್ಲ ಒಂಥರ ತುಂಬ ಬೋರಿಂಗ್ ಅಂತ ಅನ್ನೋ ಥರ ಅನಿಸ್ತಾ ಇತ್ತು ಅನಿಸುತ್ತೆ ಲೈಫು. ಸೊ ಆ ಟೈಮಲ್ಲಿ ನಿಮ್ಮ ಎಂಟ್ರಿ ಆಗಿದೆ ಈ ಪರ್ಸನ್ನಿನ ಲೈಫಲ್ಲಿ. ಓಕೆ, ದ ಮೊಮೆಂಟ್ ನೀವು ಈ ಪರ್ಸನ್ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಒಂಥರ ಇವ್ರಿಗೆ ಒಂದು ಸ್ಪಾರ್ಕ್ ಶುರು ಆಗಿದೆ ಇಮಿಡಿಯೇಟಾಗಿ. ಅಂದರೆ ಒಂಥರ ನಿಮ್ಗೆ ಒಂಥರ ಒಂದು ಇಂಟೆನ್ಸ್ ಪುಲ್ ಅಥವಾ ಇಂಟೆನ್ಸ್ ಕನೆಕ್ಷನ್ ಅಂತ ಏನು ಹೇಳ್ತಾರಲ್ವ, ನಿಮ್ಮ ಕಡೆ ಸಾಕಷ್ಟು ಒಂದು ಅಟ್ರಾಕ್ಷನ್ ಫೀಲ್ ಆಗಿದೆ ಈ ಪರ್ಸನ್ಗೆ, ಒಂದು ಸ್ಪಾರ್ಕ್ ಶುರು ಆಗಿದೆ. ಆ್ಯಂಡ್ ಎಷ್ಟರ ಮಟ್ಟಿಗೆ ಅಂತ ಅಂದರೆ ಈ ಪರ್ಸನ್ಗೆ ಅದೊಂಥರ ಹುಚ್ಚಿಡ್ಸೋ ಥರ ಅಥವಾ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡೋ ಥರ. ಆ್ಯಂಡ್ ಇವಾಗ ಅವ್ರು ಯಾವ ಥರ ಅಂತ ಅಂದರೆ ನಿಮ್ಮ ಬಗ್ಗೆನೇ ಸದಾ ಯೋಚನೆ ಮಾಡ್ತಾರೆ. ಅಂದರೆ ಎಲ್ಲಿ ಹೋದ್ರೂ ಒಂಥರ ನಿಮ್ಮ ಥಾಟ್ಸ್ಗಳು, ನಿಮ್ಮ ಫೀಲಿಂಗ್ಸ್ ಅಂತ ನಿಮ್ಮ ಎನರ್ಜೀಸ್ ಅವ್ರನ್ನ ಡೆಫಿನೆಟ್ಲಿ ಅದು ಕಾಡ್ತಾ ಇದೆ. ಸೊ ಖಂಡಿತವಾಗ್ಲೂ ಒಂದು ನಾನ್ ಸ್ಟಾಪ್ ಥಿಂಕಿಂಗ್ ನಿಮ್ಮ ಬಗ್ಗೆ ಅವರ ಮೈಂಡಲ್ಲಿ ನಡೀತಾ ಇರೋವಂಥದ್ದಂತೂ ನಿಜ. ಓಕೆ, ಲೆಟ್ಸ್ ಸಿ ಮೋರ್. ಓಕೆ, ಡೆತ್ ಕಾರ್ಡ್. ಓಕೆ, ಐ ಟೋಲ್ಡ್ ಯು ಅಲ್ಲ, ನಾನು ನಿಮ್ಗೆ ಹೇಳಿದೆ ಕನೆಕ್ಷನಲ್ಲಿ ಏನೋ ಒಂದು ಎಂಡಿಂಗ್ ಆಗಿದೆ ಫಾರ್ ಶೋರ್. ಓಕೆ, ಸಮಥಿಂಗ್ ಹ್ಯಾಸ್ ಎಂಡೆಡ್ ಇನ್ ದಿಸ್ ಕನೆಕ್ಷನ್. ಓಕೆ, ಮೇ ಬಿ ಐ ಥಿಂಕ್ ಇನಿಷಿಯಲ್ ಡೇಸಲ್ಲಿ ಒಂಥರ ಐದರ್ ನೀವಾಗಿರ್ಬೋದು ಅಥವಾ ಈ ಪರ್ಸನ್ ಆಗಿರಬಹುದು, ಈ ಕನೆಕ್ಷನ್ ಸ್ಟಾರ್ಟ್ ಆಗಿದ್ದಂತಹ ಟೈಮಲ್ಲಿ ಇಟ್ ವಾಸ್ ವೆರಿ ಇಂಟೆನ್ಸ್. ಓಕೆ, ಫಾರ್ ಬೋತ್ ಆಫ್ ಯು. ಪ್ರಾಬಬ್ಲಿ ಈ ಪರ್ಸನ್ಗೆ ಹೆಂಗೆ ಅನಿಸಿದೆ ಅಂತ ಅಂದರೆ ಮೇ ಬಿ ಈ ಪರ್ಸನ್ನೇ ನಿಮ್ಮಿಂದ ಡಿಸ್ಟೆನ್ಸ್ ಕೀಪ್ ಅಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ
ನೀವೇ ಈ ಪರ್ಸನ್ನಿಂದ ದೂರ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಈ ಕನೆಕ್ಷನಿಂದ ದೂರ ಸರಿಯುವಂಥ ಒಂದು ಪ್ರಯತ್ನ ಮಾಡಿರ್ಬೋದು. ಎನಿಥಿಂಗ್, ಐ ಆಮ್ ನಾಟ್ ಪರ್ಟಿಕ್ಯುಲರ್ಲಿ ಮೆನ್ಷನಿಂಗ್ ಇದು ನೀವೇ ಅಥವಾ ಇದು ಅವರು ಅಂತ. ಬಟ್ ಮೇ ಬಿ ಅದು ಈ ಪರ್ಸನ್ ಆಗಿದ್ದರೆ ಹೆಂಗಾಗಿದೆ ಅಂತ ಅಂದರೆ, ಅವ್ರಿಗೆ ದ ಮೊಮೆಂಟ್ ಅವ್ರ ಈ ಕನೆಕ್ಷನಲ್ಲಿ ಅಥವಾ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಕೊಟ್ಟಾಗ ಅವ್ರಿಗೆ ನಿಮ್ಮನ್ನ ಸಿಕ್ಕಾಬಿಟ್ಟೆ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೇ ಬಿ ನೀವು ದ ವೇ ಯು ಆರ್, ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ಅಂತ ಎನರ್ಜಿ ಯು ಕ್ಯಾರಿ ಅಲ್ಲ, ಅದೆಲ್ಲ ಒಂಥರ ತುಂಬ ಇಷ್ಟ ಆಗಿದೆ. ಅಥವಾ ನಿಮ್ಮ ಬಿಹೇವಿಯರ್, ಸೊ ಇದೆಲ್ಲ ಈ ವ್ಯಕ್ತಿಗೆ ಒಂಥರ ತುಂಬ ಹಿಡಿಸಿರೋ ಅಂಥದ್ದು. ಆ್ಯಂಡ್ ಎಲ್ಲ ಒಂದು ಕಡೆ ಈ ವ್ಯಕ್ತಿ ತುಂಬ ನಿಮ್ಮನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದಂಗೆನೋ. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ತುಂಬ ಇಂಟೆನ್ಸ್ ಆಗಿದೆ ಆ ಪರ್ಸನ್ಗೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ, ನಾನು ಆಗಲೇ ಹೇಳ್ದೆ ಅಲ್ವಾ, ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡೋ ಥರ ತುಂಬ ಒಂಥರ ಯು ಹ್ಯಾವ್ ಲಿಟ್ರಲಿ ಮೇಡ್ ದೆಮ್ ಗೋ ಕ್ರೇಜಿ. ಓಕೆ, ಸೊ ಅವ್ರಿಗೆ ಅವಾಗ ಏನು ಅನಿಸಿದೆ, ಓಕೆ ಹೀಗೆ ನಾನೇನಾದರೂ ಇದೇ ಒಂದು ಕನೆಕ್ಷನಲ್ಲಿ ಇಷ್ಟೇ ಒಂದು ಇಂಟೆನ್ಸಿಟಿಯಿಂದ ನಾನು ಮುಂದುವರೆದ್ರೆ ಮುಂದೆ ಎಲ್ಲೋ ನನಗೆ ತುಂಬ ಇದು ಒಂಥರ ಏನು ಒಂಥರ ತುಂಬ ಒಂಥರ ಬಾದರ್ ಮಾಡಬಹುದು, ಇದನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದರೆ ಇಲ್ಲ ಅಂತ ಅಂದಾಗ ನನಗೆ ಹೇಗೆ ಸರ್ವೈವ್ ಆಗೋದು. ಸೊ ಈ ಥರ ಎಲ್ಲ ಒಂದು ಥಾಟ್ಸ್ನ ಓವರ್ ಥಿಂಕಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಪರ್ಸನ್. ಸೊ ದ ಮೊಮೆಂಟ್ ಅವ್ರು ಈ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿದೆ, ಓಕೆ ಇನ್ನು ಈ ಡಿಸ್ಟೆನ್ಸ್ ಕೀಪಪ್ ಮಾಡೋಣ ಈ ಕನೆಕ್ಷನಲ್ಲಿ ಅನ್ನೋದು. ಓಕೆ, ಅಥವಾ ನಿಮಗೇನಾದರೂ ಈ ಕನೆಕ್ಷನ್ ಇಂಟೆನ್ಸಿಟಿ ಸಿಕ್ಕಾಬಟ್ಟೆ ಅಂತ ಅನಿಸಿದ್ದು, ನಿಮಗೂ ಪ್ರಾಬಬ್ಲಿ ಓಕೆ ಇದು ತುಂಬ ಇಂಟೆನ್ಸ್ ಆದರೆ ಇನ್ನು ನನಗೆ ಇದನ್ನು ಮುಂದೆ ಬಿಟ್ಟು ಹೋಗೋದಕ್ಕೆ ಅಥವಾ ಮುಂದೆ ಈ ಕನೆಕ್ಷನ್ ನನ್ನ ಲೈಫಲ್ಲಿ ಇಲ್ಲ ಅಂತ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಥರ ನೀವು ಯೋಚನೆ ಮಾಡಿರ್ಬೋದು. ಆ್ಯಂಡ್ ನೀವು ಎಲ್ಲೋ ಒಂದು ಕಡೆ ಆ ಡಿಸ್ಟೆನ್ಸ್ನ ಕೀಪಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಈ ಕನೆಕ್ಷನಿಂದ ಅಥವಾ ಈ ವ್ಯಕ್ತಿಯಿಂದ. ಎನಿಥಿಂಗ್ ಈಸ್ ಪಾಸಿಬಲ್. ಓಕೆ, ಯಾವುದಾದ್ರೂ ಆಗಿರ್ಬೋದು, ಬೆಟರ್ ಯು ನೋ ಅದು ಅಲ್ವಾ. ಸೊ ದ ಮೊಮೆಂಟ್ ಡಿಸ್ಟೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ನಿಮ್ಮಿಬ್ಬರ ಮಧ್ಯ ಈ ಕನೆಕ್ಷನಲ್ಲಿ, ಸೊ ಆ ಒಂದು ಟೈಮಲ್ಲಿ ಈ ಪರ್ಸನ್ಗೆ ಸಿಕ್ಕಾಬಟ್ಟೆ ಒಂದು ಪೇಯ್ನ್ ಆಗಿದೆ. ಓಕೆ, ತುಂಬ ಒಂಥರ ಈ ಒಂದು ಡಿಸ್ಟೆನ್ಸ್ ನಿಮ್ಮಿಂದ ದೂರ ಇರೋವಂಥದ್ದು ತುಂಬ ಬಾದರ್ ಮಾಡಿದೆ ಈ ವ್ಯಕ್ತಿಗೆ. ಓಕೆ, ಸೊ ನೈಟ್ ಆಫ್ ವಾಂಡ್ಸ್ ಇದೆ. ಓಕೆ, ನೈಟ್ ಆಫ್ ವಾಂಡ್ಸ್ ಇರೋದ್ರಿಂದ ಐ ಥಿಂಕ್ ಇಲ್ಲಿ ಒಂದು ಪ್ರಾಪರ್ ಕಮ್ಯುನಿಕೇಷನ್ ಮಿಸ್ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಪ್ರಾಬಬ್ಲಿ ಮಾತುಕತೆ ಕಡಿಮೆ ಆಗಿರಬಹುದು, ಅಥವಾ ಈ ಕನೆಕ್ಷನ್ನೇ ಬ್ರೇಕ್ ಆಗಿರೋವಂಥ ಚಾನ್ಸಸ್ ಕೂಡ ಇರಬಹುದು. ಬಟ್ ವಾಟ್ ಎವರ್ ಇಟ್ ಈಸ್, ಓಕೆ, ಸೈಲೆನ್ಸ್ ಇದ್ರೂ ಸಹ ಈ ಕನೆಕ್ಷನ್ ಇಂಟೆನ್ಸಿಟಿ ತುಂಬಾ ಇದೆ. ಓಕೆ, ನೀವಿಬ್ಬರು ಸಾಕಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಒಬ್ರ ಬಗ್ಗೆ ಒಬ್ಬರು. ಎಲ್ಲೋ ಒಂದು ಕಡೆ ಡಿಸ್ಟೆನ್ಸ್ ಇದ್ರೂ ಸಹ ನೀವಿಬ್ರಿಗೂ ಆ ಪ್ರೀತಿ ಕಡಿಮೆ ಆಗಿಲ್ಲ ಒಬ್ಬರ ಮೇಲೆ ಒಬ್ರಿಗೆ. ಆ್ಯಂಡ್ ಈ ವ್ಯಕ್ತಿನೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಅವ್ರ ಕೆಲಸದ ಮೂಲಕ, ಅವ್ರ ಫೋಕಸ್ನ, ಅವ್ರ ಗ್ರೋತ್ ಮೂಲಕ ಏನೇನೋ ಈ ಥರ ಡಿಸ್ಟ್ರಾಕ್ಷನ್ ಅವರಷ್ಟಕ್ಕೆ ಅವರೇ ಡಿಸ್ಟ್ರಾಕ್ಟ್ ಆಗೋ ಥರ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಏನೇ ಮಾಡಿದ್ರು ಒಂಥರ ಆ ಎಮೋಷ್ನಲ್ ಎಂಪ್ಟಿನೆಸ್ ಒಳಗಡೆ ಇದ್ದೇ ಇದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ, ನಿಮ್ಮ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಅದನ್ನೆಲ್ಲ ಅವ್ರು ಅವಾಯ್ಡ್ ಮಾಡಲಿಕ್ಕೂ ಸಹ ಟ್ರೈ ಮಾಡ್ತಾರೆ. ಬಟ್ ಎನಿವೇಸ್ ಅದು ಅವ್ರ ಕೈಯಿಂದ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇಲ್ಲ. ಸೊ ವೀಲ್ ಆಫ್ ಫಾರ್ಚೂನ್ ಜೊತೆಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಓಕೆ, ಸೊ ವೀಲ್ ಆಫ್ ಫಾರ್ಚೂನ್ ಆ್ಯಂಡ್ ನೈಟ್ ಆಫ್ ವಾಂಡ್ಸ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಬಂದರೆ ಒಂದರ ಕೆಳಗೆ ಒಂದು ಬಂದಿರೋದ್ರಿಂದ ಡೆಫಿನೆಟಾಗಿ ಐ ಥಿಂಕ್ ಏನೋ ಒಂದು ಶಿಫ್ಟ್ ಆಗಿದೆ ಈ ಒಂದು ಕನೆಕ್ಷನಲ್ಲಿ. ಮೇ ಬಿ ನೀವು ಮೀಟ್ ಆಗಿರೋ ಟೈಮಲ್ಲಿ ಅಥವಾ ಒಂದು ಇಂಟ್ರಾಕ್ಷನ್ ನಡೆದಿರೋ ಟೈಮಲ್ಲಿ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಅದು ಒಂದು ಡಿಸ್ಟೆನ್ಸ್ನ ಕ್ರಿಯೇಟ್ ಮಾಡಿದೆ ಈ ಕನೆಕ್ಷನಲ್ಲಿ. ಸೊ ಇವಾಗ ಒಂಥರ ಹೇಗೆ ಅಂತ ಅಂದರೆ ಈ ಪರ್ಸನ್ಗೆ ಒಂಥರ ಒಂದು ಮೋಟಿವೇಶನೇ ಇಲ್ಲ. ಬಿಕಾಸ್ ಆಫ್ ದ ಡಿಸ್ಟೆನ್ಸ್ ಒಂಥರ ಏನೋ ಒಂದು ಇನ್ಸ್ಪಿರೇಷನ್ ಇಲ್ಲ, ಒಂದು ಮೋಟಿವೇಶನ್ ಇಲ್ಲ, ಲೈಫೆಲ್ಲ ಒಂಥರ ಖಾಲಿ ಅಥವಾ ಬೋರಿಂಗ್ ಅನಿಸೋ ಥರ ಆಗಿದೆ. ಅವ್ರು ಎಷ್ಟೇ ಡಿಸ್ಟ್ರಾಕ್ಷನ್ ಮಾಡ್ಕೊಳ್ಳೋ ಥರ ಟ್ರೈ ಮಾಡ್ತಾ ಇರ್ಬೋದು. ಆ್ಯಂಡ್ ದೇ ಆರ್ ಸಕ್ಸಸ್ಫುಲ್. ಓಕೆ, ಕೆರಿಯರಲ್ಲಾಗಿರ್ಬೋದು ಅಥವಾ ಅವರ ಪರ್ಸ್ನಲ್ ಗ್ರೋತಲ್ಲಾಗಿದ್ರೂ ಸಹ ಅವ್ರು ಸಕ್ಸಸ್ಫುಲ್ ಆಗ್ತಿದ್ರೂ ಕೂಡ ಅವ್ರಿಗೆಲ್ಲ ಒಂಥರ ಅದೇನು ಖುಷಿ ಕೊಡ್ತಾ ಇಲ್ಲ. ಆ ಒಂದು ಇನ್ಸ್ಪಿರೇಷನೇ ಇಲ್ಲ ನನ್ನ ಲೈಫಲ್ಲಿ, ಏನಿದೆಲ್ಲ ತೊಗೊಂಡು ನಾನು ಏನು ಮಾಡಲಿ ಅನ್ನೋ ಥರ ಅವ್ರಿಗೆ ಒಂಥರ ತುಂಬಾ ಒಂಥರ ಕ್ವೆಶ್ಚನ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ, ಈ ಥರ ಯಾಕೆ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ನನಗೆ ಯಾಕೆ ಇದೆಲ್ಲ ಇಷ್ಟೊಂದು ಬಾದರ್ ಮಾಡ್ತಾಯಿದೆ, ನನಗೆ ಯಾಕೆ ಏನು ಖುಷಿ ಕೊಡ್ತಾ ಇಲ್ಲ ಇವಾಗ ಲೈಫಲ್ಲಿ ಅನ್ನೋ ಥರ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಸೊ ವಿತ್ ದ 7 ಆಫ್ ಪೆಂಟಕಲ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟಾಗಿ ಈ ಪರ್ಸನ್ ನಿಮ್ಮನ್ನ ಸೀಕ್ರೆಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಿಕಾಸ್ 7 ಆಫ್ ಪೆಂಟಕಲ್ಸ್ ಬಂದು ಒಂದು ಸ್ಪೈ ಅಥವಾ ಒಂದು ಸೀಕ್ರೆಟ್ ಅಬ್ಸರ್ವೇಷನ್ನ ಇಂಡಿಕೇಟ್ ಮಾಡುವಂಥ ಕಾರ್ಡ್. ಸೊ 7 ಆಫ್ ಪೆಂಟಕಲ್ಸ್ ಇರೋದ್ರಿಂದ ಈ ಪರ್ಸನ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ದೂರದಿಂದನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ.
ಸೀಕ್ರೆಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಸೋಷಿಯಲ್ ಮೀಡಿಯಾನ ಸ್ಟಾಕ್ ಮಾಡ್ತಾ ಇರೋವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರೋವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಕಲೀಗ್ಸ್ ಹತ್ರ, ಮ್ಯೂಚುವಲ್ ಕಲೀಗ್ಸ್ ಹತ್ರ, ಮ್ಯೂಚುವಲ್ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇರೋವಂಥದ್ದಾಗಿರ್ಬೋದು. ಸೊ ಹೀಗೆ ಏನೋ ಒಂದು ಸಮಥಿಂಗ್ ದೇ ಆರ್ ಅಪ್ ಟು. ಓಕೆ, ಬಿಕಾಸ್ 7 ಆಫ್ ಪೆಂಟಕಲ್ಸ್ ಆಸ್ ಐ ಸೆಡ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ನಿಮ್ಮನ್ನು ದೂರದಿಂದನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮ್ಮನ್ನ ನೋಡಿದಾಗೆಲ್ಲ ತುಂಬ ಒಂಥರ ಆ ಒಂದು ಅರ್ಜ್ ಬರುತ್ತೆ, ಏನೋ ಓಡ್ ಬರಬೇಕು ನಿಮ್ಮ ಹತ್ರ ಮಾತಾಡಬೇಕು, ಆ್ಯಂಡ್ ಒಂಥರ ಎಲ್ಲನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು, ಮುದ್ದು ಮಾಡಬೇಕು, ಈ ಪರ್ಸನ್ ನನ್ನ ಹತ್ರನೇ ಇರಬೇಕು. ಸೊ ಈ ಥರ ಏನೇನೋ ಒಂದು ಅವ್ರಿಗೇನೆ ಒಂದು ಥಾಟ್ಸ್ ಬರುತ್ತೆ. ಬಟ್ ಅಟ್ ಅ ಸೇಮ್ ಟೈಮ್ ಅವರು ಅದನ್ನು ಹಿಡಿದಿಟ್ಕೊಳ್ತಾ ಇದ್ದಾರೆ. ಓಕೆ, ಸಮ್ ಸಿಚುಯೇಷನ್ ಈಸ್ ದೇರ್, ಸಮ್ ಬ್ಲಾಕೇಜ್ ಈಸ್ ದೇರ್. ಬಿಕಾಸ್ ಆಫ್ ದ್ಯಾಟ್ ಈ ಪರ್ಸನ್ ಅದನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬರೋವಂಥದ್ದು ಅಥವಾ ನಿಮ್ಮ ಹತ್ರ ಈಸಿಯಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು, ಇಂಟ್ರ್ಯಾಕ್ಟ್ ಮಾಡುವಂಥದ್ದು ಈ ಪರ್ಸನ್ಗೆ ಅಷ್ಟು ಸುಲಭ ಅಲ್ಲ. ಓಕೆ, ಸೊ ದೆರ್ ಈಸ್ ಲಾಟ್ ಆಫ್ ಫೈರ್ ಇನ್ ದಿಸ್ ಕನೆಕ್ಷನ್. ಓಕೆ, ಸಿಕ್ಕಾಬಟ್ಟೆ ಒಂದು ಫೈರ್ ಸ್ಪಾರ್ಕ್ ಎಲ್ಲನೂ ಇದೆ ಈ ಕನೆಕ್ಷನಲ್ಲಿ, ಬಿಕಾಸ್ ನೈಟ್ ಆಫ್ ವಾಂಡ್ಸ್ ಇಸ್ ಹಿಯರ್. ಓಕೆ, ಸೊ ಈ ವ್ಯಕ್ತಿಗೆ ಒಂಥರ ಆ ಒಂದು ಅಟ್ರಾಕ್ಷನ್, ಆ ಫೀಲಿಂಗ್ಸ್ನೆಲ್ಲಾನು ಸಪ್ರೆಸ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್. ಓಕೆ, ಬಿಕಾಸ್ 2 ಆಫ್ ಕಪ್ಸ್ ಇಸ್ ಹಿಯರ್. 2 ಆಫ್ ಕಪ್ಸ್ ಅಲಾಂಗ್ ವಿತ್ ನೈಟ್ ಆಫ್ ವಾಂಡ್ಸ್ ಅಂದರೆ ಡೆಫಿನೆಟಾಗಿ ಒಂಥರ ಸಿಕ್ಕಾಬಟ್ಟೆ ಒಂದು ಪ್ಯಾಷನ್ ಇದೆ ಈ ಕನೆಕ್ಷನಲ್ಲಿ. ಅವ್ರಿಗೆ ಒಂಥರ ನಿಮ್ಮನ್ನು ನೋಡಿದಾಗ ನಿಮ್ಮ ಹತ್ರ ಓಡ್ ಬರಬೇಕು, ನಿಮ್ಮನ್ನ ಚೇಸ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು. ಸೊ ಈ ಥರ ಎಲ್ಲ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ. ಸೊ ದ ಕಾರ್ಡ್ಸ್ ಏನೇನು ಬಂದಿದೆ ಅಲ್ಲ ಈ ಸ್ಪ್ರೆಡ್ಡಲ್ಲಿ, ಸೊ ಇಟ್ ಈಸ್ ಶೋಯಿಂಗ್ ದೆರ್ ಇಸ್ ಲಾಟ್ ಆಫ್ ಪ್ಯಾಷನ್ ಇನ್ ದಿಸ್ ಕನೆಕ್ಷನ್ ಅಂತ, ಆಯಿತಾ? ಬಿಕಾಸ್ ಸಿ ಐ ಜಸ್ಟ್ ಶೋ ಯು. ಸಿ, ನೈಟ್ ಆಫ್ ಪೆಂಟಕಲ್ಸ್ ಇದೆ, ಓಕೆ, ಏಸ್ ಆಫ್ ಕಪ್ಸ್ ಇದೆ, ಆ್ಯಂಡ್ 9 ಆಫ್ ಕಪ್ಸ್ ಇದೆ, ಆ್ಯಂಡ್ ಆಲ್ಸೋ ಲವರ್ಸ್ ಕಾರ್ಡ್. ಓಕೆ, ಸೊ ಲವರ್ಸ್ ಕಾರ್ಡ್ ಬಂದು ಇಲ್ಲಿ ಒಂದು ಮೇಜರ್ ಕಾರ್ಡ್ ಆಗಿದೆ, ಆಯಿತಾ? ದಿಸ್ ಶೋಸ್, ಈ ಲವರ್ಸ್ ಕಾರ್ಡ್ ವಾಟ್ ಇಟ್ ಈಸ್ ಇಂಡಿಕೇಟಿಂಗ್ ಅಂತ ಅಂದರೆ ಡೆಫಿನೆಟಾಗಿ ಈ ಒಂದು ಕನೆಕ್ಷನ್ ಬಂದ್ಬಿಟ್ಟು ಇಟ್ಸ್ ನಾಟ್ ಅಟ್ ಆಲ್ ಆ್ಯನ್ ಆರ್ಡಿನರಿ ಕನೆಕ್ಷನ್, ಆಯಿತಾ? ಲವರ್ಸ್ ಕಾರ್ಡ್ ಅಲಾಂಗ್ ವಿತ್ ದ 2 ಆಫ್ ಕಪ್ಸ್ ಬ್ಯಾಕ್ ಟು ಬ್ಯಾಕ್ ಬಂದಿರುವಂಥದ್ದು. ಸೊ ಇದೊಂದು ಖಂಡಿತವಾಗ್ಲೂ ಒಂದು ಆರ್ಡಿನರಿ ಕನೆಕ್ಷನ್ ಅಂತೂ ಅಲ್ವೇ ಅಲ್ಲ. ಆ್ಯಂಡ್ ಐ ಡೂ ಸಿ ಹಿಯರ್, ಇಲ್ಲಿ ಏನು ಒಂಥರ ದೇರ್ ಇಸ್ ನಾಟ್ ಮಚ್ ದಟ್ ಹ್ಯಾಸ್ ಹ್ಯಾಪನ್ ಬಿಟ್ವೀನ್ ಯು ಬೋತ್ ಅಂತ. ಅಂದರೆ ತುಂಬ ನಿಮ್ಮಿಬ್ಬರ ಮಧ್ಯೆ ಏನು ಒಂಥರ ಆ ಲೆವೆಲ್ಗೆ ಇಂಟ್ರಾಕ್ಷನ್ಸ್ ಆಗಿರ್ಬೋದು, ಆ ಲೆವೆಲ್ಗೆ ಒಂಥರ ಇಬ್ಬರು ತುಂಬ ಮಾತಾಡಿ ತುಂಬ ಟೈಮ್ ಸ್ಪೆಂಡ್ ಮಾಡಿರುವಂಥದ್ದು ಆಗಿಲ್ಲದೆ ಇರಬಹುದು. ಜಸ್ಟ್ ಒಂದು ಹಾಗೆ ಲುಕ್ಸ್ ಎಕ್ಸ್ಚೇಂಜ್ ಆಗುವಂಥದ್ದು ಇರ್ಬೋದು, ಒಂದು ಸೈಲೆಂಟ್ ಲವ್ ಸ್ಟೋರಿ ಥರ ಇರಬಹುದು ಏನೋ. ಓಕೆ, ವಾಟ್ ಎವರ್ ಇಟ್ ಈಸ್, ದ ಸ್ಪಾರ್ಕ್ ಇದೆಯಲ್ಲ, ಏನು ಸ್ಪಾರ್ಕ್ ಇದೆ ಈ ಕನೆಕ್ಷನಲ್ಲಿ, ಅದು ಮಾತ್ರ ಇಟ್ಸ್ ಅನ್ಬಿಲೀವಬಲ್. ದೆರ್ ಈಸ್ ಲಾಟ್ ಆಫ್ ಪ್ಯಾಷನ್, ಲಾಟ್ ಆಫ್ ಸ್ಪಾರ್ಕ್ ಇದೆ ಈ ಕನೆಕ್ಷನಲ್ಲಿ. ಆ್ಯಂಡ್ ಸಮ್ಟೈಮ್ಸ್ ಈ ಪರ್ಸನ್ಗೆ ಈ ಥರ ಒಂದು ಅಟ್ರಾಕ್ಷನ್ ಇಷ್ಟು ಕಡಿಮೆ ಸಮಯದಲ್ಲಿ ಅವ್ರು ಯಾರ ಜೊತೆನೂ ಸಹ ದೇ ಹ್ಯಾವ್ ನಾಟ್ ಗಾನ್ ಥ್ರೂ. ಓಕೆ, ಅವ್ರಿಗೆ ಒಂಥರ ಎಲ್ಲೋ ಒಂದು ಅನಿಸುತ್ತೆ, ಒಂಥರ ನಾನು ಯಾಕೆ ಈ ಥರ ಆಗ್ತಾ ಇದ್ದೀನಿ, ಇಷ್ಟು ಕಡಿಮೆ ಟೈಮಲ್ಲಿ ಪೈಲ್ 1ಗೆ ನಾನು ಯಾಕೆ ಇಷ್ಟು ಅಟ್ಯಾಚ್ಡ್ ಆಗಿದ್ದೀನಿ, ಈ ಥರ ಅಟ್ರಾಕ್ಷನ್ ನಾನು ಯಾರ ಜೊತೆನೂ ಹಿಂದೆ ಫೀಲ್ ಮಾಡಿಲ್ಲ, ಈಗ ಯಾಕೆ ನನಗೆ ಇದಾಗ್ತಾ ಇದೆ, ಏನಾಗ್ತಾ ಇದೆ ನನಗೆ, ವಾಟ್ ಈಸ್ ದಿಸ್ ಅನ್ನೋ ಥರ ಅವ್ರಿಗೆ ಒಂಥರ ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಸೊ ನಾವು ಕಮಿಂಗ್ ಟು ದ ಬ್ಲಾಕೇಜಸ್. ಓಕೆ, ಇಲ್ಲಿ ಈ ಕನೆಕ್ಷನಲ್ಲಿರೋ ಬ್ಲಾಕೇಜಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಸಿ, ಹ್ಯಾಂಗ್ ಮ್ಯಾನ್ ಇದೆ ಆ್ಯಂಡ್ 3 ಆಫ್ ಕಪ್ಸ್ ಇದೆ, ಆಯಿತಾ? ಸೊ ಹ್ಯಾಂಗ್ ಮ್ಯಾನ್ 3 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟಾಗಿ ಸಮ್ ಫ್ಯಾಮಿಲಿ ರಿಲೇಟೆಡ್ ಬ್ಲಾಕೇಜ್ ಇರೋದಂತೂ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮೇ ಬಿ ಈಗ ಆಲ್ರೆಡಿ ಈ ಕನೆಕ್ಷನಲ್ಲಿ ನೀವು ಆಲ್ರೆಡಿ ಮ್ಯಾರಿಡ್ ಅಂತ ಅನಿಸುತ್ತೆ, ನಿಮ್ಗೆ ಆಲ್ರೆಡಿ ಮದುವೆ ಆಗಿರಬಹುದು, ಅಥವಾ ಈ ಪರ್ಸನ್ಗೆ ಆಲ್ರೆಡಿ ಮದುವೆ ಆಗಿರಬಹುದು, ಅಥವಾ ನೀವು ಆಲ್ರೆಡಿ ಇನ್ನೊಂದು ಕನೆಕ್ಷನಲ್ಲಿ ಅಥವಾ ಇನ್ನೊಬ್ಬ ಬೇರೆ ವ್ಯಕ್ತಿ ಜೊತೆ ಕಮಿಟ್ಮೆಂಟಲ್ಲಿರಬಹುದು, ಅಥವಾ ಈ ಪರ್ಸನ್ ಬೇರೆ ಇನ್ನೊಬ್ಬರು ವ್ಯಕ್ತಿ ಜೊತೆ ಕಮಿಟೆಡ್ ಆಗಿರಬಹುದು. ಬಟ್ ಸಮ್ ಬ್ಲಾಕೇಜಸ್ ಇದೆ. ಓಕೆ, ಸಮಥಿಂಗ್ ರಿಲೇಟೆಡ್ ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಬಿಕಾಸ್ 3 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟಾಗಿ ಸಮಥಿಂಗ್ ಅಬೌಟ್ ಫ್ಯಾಮಿಲಿ. ಓಕೆ, ಆ್ಯಂಡ್ ಆಲ್ಸೋ 10 ಆಫ್ ಸ್ಪೋರ್ಟ್ಸ್ ಈಸ್ ಆಲ್ಸೋ ದೇರ್. ಓಕೆ, 10 ಆಫ್ ಪೆಂಟಕಲ್ಸ್ ಈಸ್ ಆಲ್ಸೋ ದೇರ್. ಸೊ ಸಮಥಿಂಗ್ ಅಬೌಟ್ ಫ್ಯಾಮಿಲಿ ಬ್ಲಾಕೇಜ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಸೋಷಿಯಲ್ ಪ್ರೆಷರ್ ಆಗಿರಬಹುದು. ಆ್ಯಂಡ್ ಅದರ್ ಪೀಪಲ್ ಈ ಕನೆಕ್ಷನಲ್ಲಿ ಸಾಕಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾ ಇರಬಹುದು ಈ ವ್ಯಕ್ತಿನ, ಅಥವಾ ನಿಮ್ಮನ್ನು ಸಹ ಇರಬಹುದು. ಆ್ಯಂಡ್ ಅಥವಾ ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ಅಥವಾ ನೀವಿಬ್ಬರು ಮೀಟ್ ಆಗುವಂಥ ಜಾಗದಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ಇದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ನಿಮ್ಗೆ ಒಂಥರ ಓಪನ್ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಎನರ್ಜೀಸ್ ಆರ್ ವೆರಿ ಇಂಟೆನ್ಸ್. ಓಕೆ, 9 ಆಫ್ ಸ್ಪೋರ್ಟ್ಸ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ ಅಟ್ ದಿಸ್ ಟೈಮ್, ಓಕೆ, ಅವ್ರ ಕರೆಂಟ್ ಎನರ್ಜೀಸ್ ಅಥವಾ ಅವ್ರ ಫೀಲಿಂಗ್ಸ್ ಏನು ಅಂತಂದರೆ ದೇ ಆರ್ ರಿಯಲಿ ವೆರಿ ಸ್ಟ್ರೆಸ್ಡ್. ಓಕೆ, ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ ಆ್ಯಂಡ್ ಲಾಟ್ ಆಫ್ ಆ್ಯಂಗ್ಸೈಟಿ ಇದೆ. ಎಲ್ಲೋ ಒಂದು ಮೂಮೆಂಟಲ್ಲಿ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಎಲ್ಲನೂ ಹೇಳ್ಕೊಳ್ಬೇಕು, ತುಂಬ ಕಮ್ಯುನಿಕೇಟ್ ಮಾಡಿ ಎಲ್ಲನೂ ಕನ್ಫೆಸ್ ಮಾಡ್ಕೊಳ್ಬೇಕು ಅವ್ರ ಫೀಲಿಂಗ್ಸ್ನೆಲ್ಲ ಅನ್ನೋ ಒಂದು ಅರ್ಜ್ ಬರುತ್ತೆ.
ಅಟ್ ಆ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಅವ್ರಿಗೆ ನಾನು ತುಂಬ ಹೆಲ್ಪ್ಲೆಸ್ ಆಗಿದ್ದೀನಿ, ಸಿಚುವೇಶನಿಂದ ನಾನು ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಇವಾಗ ಅನ್ನೋ ಥರನೂ ಅವ್ರಿಗೆ ಆ ಒಂದು ಭಯನೂ ಕಾಡುತ್ತೆ. ಸೊ ಒಂಥರ ಇದೊಂಥರ ತುಂಬ ಸ್ಟಕ್ ಆಗಿದೆ, ಒಂಥರ ವಿತ್ ಹ್ಯಾಂಗ್ ಮ್ಯಾನ್ ಕಾರ್ಡ್ ದ ಕನೆಕ್ಷನ್ ಈಸ್ ವೆರಿ ಸ್ಟ್ಯಾಗ್ನೆಂಟ್, ಒಂಥರ ಸ್ಟಕ್ ಎನರ್ಜೀಸ್ ಕೂಡ ಇದೆ. ಹೀಗೆ ಅಂತಂದರೆ ನೀವಿಬ್ಬರು ಹತ್ತಿರ ಬರ್ತೀರಾ, ಆ ಒಂದು ಇಂಟೆನ್ಸ್ ಫುಲ್ ಆ ಒಂದು ಕನೆಕ್ಷನ್ನಲ್ಲಿರೋ ಆ ಒಂದು ಅಟ್ರಾಕ್ಷನ್ನಲ್ಲಿ ಇಬ್ಬರು ಹತ್ತಿರ ಬರ್ತೀರಾ. ಅಟ್ ಅ ಸೇಮ್ ಟೈಮ್ ದೂರ ಆಗ್ತೀರಾ ಮತ್ತೆ. ಆ್ಯಂಡ್ ಈ ದೂರ ಆದಮೇಲೆ ಇಬ್ಬರು ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ ಮಿಸ್ಸಿಂಗ್ ಎನರ್ಜೀಸಲ್ಲಿ ಏನಾಗುತ್ತೆ, ಮತ್ತೆ ಇಬ್ಬರು ಹತ್ತಿರ ಬರೋದಕ್ಕೆ, ಕ್ಲೋಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒನ್ ಟೈಮಲ್ಲಿ ಏನಾಗುತ್ತೆ, ಓಕೆ ಇನ್ನೂ ಹತ್ತಿರ ಕ್ಲೋಸ್ ಆಗೋದ್ರಿಂದ ಜನಗಳು ಏನಂತಾರೋ, ಅಥವಾ ನಮ್ಮ ಫ್ಯಾಮಿಲಿ ಈ ಥರ ಇದೆ, ಇದೆಲ್ಲ ಸಾಧ್ಯ ಆಗುತ್ತಾ ಅನ್ನೋ ಒಂದು ಕ್ವೆಶನ್ಸ್ ನಿಮ್ಮಿಬ್ಬರಲ್ಲೂ ಮೂಡೋಕ್ಕೆ ಶುರು ಆಗುತ್ತೆ. ಸೊ ಮತ್ತೆ ದೂರ ಆಗ್ತೀರಾ. ಸೊ ಈ ಥರ ಇದು ಒಂದು ರಿಪೀಟೆಡ್ ಸೈಕಲ್ ಥರ ಆಗಿದ್ದೇ ಆಗ್ತಾ ಇದೆ ಮತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಏನು ಮಾಡೋದು ಏನು ಬಿಡೋದು ಅನ್ನೋ ಒಂದು ಕನ್ಫ್ಯೂಷನ್ ಸಹ ಈ ವ್ಯಕ್ತಿನ ಬಿಡ್ತಾನೇ ಇಲ್ಲ. ಒಂಥರ ನೀವು ಸಾಕಷ್ಟು ಈ ಪರ್ಸನಿನ ಮೈಂಡಲ್ಲಿ ಎನಿ ಟೈಮ್ ಆವರಿಸ್ಕೊಂಡಿರ್ತೀರ. ತುಂಬ ಫ್ಯಾಂಟಸೀಸ್ ಅವರಷ್ಟಕ್ಕೆ ಅವರೇನೆ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ. ಆ್ಯಂಡ್ ನಿಮ್ಮ ಬಗ್ಗೆ ತುಂಬ ಒಂದು ಹಗಲುಗನಸನ್ನ ಕಾಣುವಂಥದ್ದಾಗಿರ್ಬೋದು, ಅಥವಾ ನೀವಿಬ್ಬರು ಜೊತೆಲಿರುವಂಥದ್ದು, ಮಾತಾಡುವಂಥದ್ದು, ಪ್ರೀತಿ ಮಾಡುವಂಥದ್ದು. ಸೊ ಇಂಥವೆಲ್ಲ ಸಾಕಷ್ಟು ಕನಸುಗಳನ್ನ ಅವರೇ ಕಾಣ್ತಾ ಇರ್ತಾರೆ. ಬಟ್ ಅಟ್ ಅ ಸೇಮ್ ಟೈಮ್ ಏನು ಮಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ, ಏನು ಮಾಡೋದು, ಇಟ್ಸ್ ನಥಿಂಗ್, ಇಟ್ಸ್ ಅ ಮಿಸ್ಡ್ ಆಪರ್ಚುನಿಟಿ ಅನ್ನೋ ಥರನೂ ಸಹ ಅವ್ರು ಫೀಲ್ ಮಾಡ್ಕೊಳ್ತಾರೆ. ಆ್ಯಂಡ್ ಆಲ್ಸೋ ಐ ಡೂ ಸಿ ಸಮ್ ರಿಜೆಕ್ಷನ್ ವೂಂಡ್ಸ್ ಆರ್ ದೇರ್. ಓಕೆ, ಈಗ ಆಲ್ರೆಡಿ ಸಮ್ ಮೇಜರ್ ಹಾರ್ಟ್ ಬ್ರೇಕ್ಸ್ ಆಗಿರ್ಬೋದು ನಿಮ್ಮಿಬ್ಬರಲ್ಲಿ ಯಾರೋ ಒಬ್ರಿಗೆ. ಈಗ ಆಲ್ರೆಡಿ ನೀವಾಗಿರ್ಬೋದು ಅಥವಾ ಈ ಪರ್ಸನ್ ಆಗಿರಬಹುದು, ಸಮ್ ಮೇಜರ್ ಹಾರ್ಟ್ ಬ್ರೇಕ್ಸ್ ಆಗಿದೆ ಅವ್ರ ಲೈಫಲ್ಲಿ ಅಥವಾ ನಿಮ್ಮ ಲೈಫಲ್ಲಿ, ಅಥವಾ ಪಾಸ್ಟಲ್ಲಿ ಸಮ್ ಮೇಜರ್ ಬ್ರೇಕಪ್ ಆಗಿರುವಂಥದ್ದಾಗಿರಬಹುದು. ಸೊ ಅದು ಇವಾಗ ನಿಮ್ಮನ್ನಾಗಿರ್ಬೋದು ಅಥವಾ ಈ ಪರ್ಸನ್ ಆಗಿರ್ಬೋದು ಒಂಥರ ತುಂಬ ಒಂದು ಘಾಸಿಗೊಳಿಸಿದೆ. ಒಂಥರ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಒಂಥರ ಮತ್ತೆ ನಾನು ಎಲ್ಲಿ ಇದೇ ಥರ ಒಂದು ರಿಜೆಕ್ಷನ್ನಿನ ಸಫರ್ ಮಾಡ್ತೀನೋ, ಅಥವಾ ಮತ್ತೆ ಇನ್ನೆಲ್ಲಿ ಹಾರ್ಟ್ ಬ್ರೇಕ್ ಆಗುತ್ತೋ ನನಗೆ ಅನ್ನೋ ಒಂದು ಭಯ ಕೂಡ ನಿಮ್ಮಿಬ್ಬರಲ್ಲೂ ಇರಬಹುದು, ಅಥವಾ ಈ ವ್ಯಕ್ತಿನಲ್ಲಿರಬಹುದು. ಆ್ಯಂಡ್ ಆಲ್ಸೋ ಸಮ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಶ್ಯೂಸ್, ಸ್ಟೇಟಸ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಸಮ್ ಮನಿ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಈಗ ಆಲ್ರೆಡಿ ಒಬ್ಬರು ತುಂಬ ಸ್ಟೇಬಲ್ ಆಗಿ ಕೆರಿಯರ್ ವೈಸಲ್ಲಿ ತುಂಬ ಗ್ರೋತ್ ಅಂದರೆ ತುಂಬ ಒಂದು ಸ್ಟೇಬಲ್ ಪೊಸಿಷನಲ್ಲಿ ಇರ್ಬೋದು, ಇನ್ನೊಬ್ಬರು ಅಷ್ಟೊಂದು ಒಳ್ಳೆ ಪೊಸಿಷನ್ ಇಲ್ಲದೆ ಇರ್ಬೋದು. ಸೊ ಈ ಥರ ಸಮ್ ಮೇಜರ್ ಬ್ಲಾಕೇಜಸ್ ಅಥವಾ ಸಮ್ ಮೇಜರ್ ಡಿಫ್ರೆನ್ಸಸ್ ಆರ್ ದೇರ್. ಬಟ್ ವಾಟ್ ಎವರ್ ಇಟ್ ಈಸ್, ವಾಟ್ ಎವರ್ ದ ಬ್ಲಾಕೇಜಸ್, ವಾಟ್ ಎವರ್ ದ ಇಶ್ಯೂಸ್ ಆರ್ ದೇರ್, ಈ ಪರ್ಸನ್ ಮೈಂಡಲ್ಲಿ ನೀವು ಯಾವಾಗಲೂ ಇರ್ತೀರ. ದೇ ಥಿಂಕ್ ಅಬೌಟ್ ಯು ಅ ಲಾಟ್. ಓಕೆ, ನಿಮ್ಮ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾರೆ. ನಿಮ್ಮ ಎನರ್ಜೀಸ್ ಈ ಪರ್ಸನ್ ಎನರ್ಜೀಸಲ್ಲಿ ಯಾವಾಗಲೂ ಇರುತ್ತೆ. ಬಟ್ ಅದು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಓಕೆ, ಸೊ ಆ್ಯಕ್ಷನ್ ವೈಸಲ್ಲಿ ಖಂಡಿತವಾಗ್ಲೂ ಏನು ಮುಂದುವರಿದೆ, ಸ್ಟಕ್ ಆಗಿರ್ಬೋದು. ಬಟ್ ಖಂಡಿತವಾಗ್ಲೂ ಆ ಫೀಲಿಂಗ್ಸ್ ವೈಸಲ್ಲಿ ನೋಡಿದಾಗ, ಆ ಪ್ಯಾಷನ್ ವೈಸಲ್ಲಿ ನೋಡಿದಾಗ, ದೆರ್ ಇಸ್ ಲಾಟ್ ಆಫ್ ಪ್ಯಾಷನ್, ದೆರ್ ಇಸ್ ಲಾಟ್ ಆಫ್ ಕೇರ್, ಲಾಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಅವ್ರಿಗೆ ನಿಮ್ಮ ಮೇಲೆ. ಸೊ ಲೆಟ್ಸ್ ಸಿ ಯೂನಿವರ್ಸಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಪ್ಲೀಸ್ ಗೈಡ್ ಮೀ. ಪೈಲ್ ನಂಬರ್ 1 ನನ್ನ ವ್ಯೂವರ್ಸ್ಗೆ, ನನ್ನ ಪೈಲ್ ನಂಬರ್ 1 ವ್ಯೂವರ್ಸ್ಗೆ ಏನು ಗೈಡೆನ್ಸ್ ಕೊಡ್ತೀರಾ ಯೂನಿವರ್ಸ್? ಪ್ಲೀಸ್ ಗೈಡ್ ಮೀ. ಓಕೆ, ಸೊ ಈಗೇನು 2 ಆಫ್ ಕಪ್ಸ್ ಬಂದಿದೆ, ಕಿಂಗ್ ಆಫ್ ಕಪ್ಸ್ ಬಂದಿದೆ, ಹ್ಯಾಂಗ್ ಮ್ಯಾನ್ ಬಂದಿದೆ. ಓಕೆ, ಸೊ ಡೆಫಿನೆಟ್ಲಿ ಐ ಥಿಂಕ್ ದೆರ್ ಈಸ್ ಲಾಟ್ ಆಫ್ ಸ್ಟಕ್ ಎನರ್ಜೀಸ್ ಇಲ್ಲಿ ನನಗೆ ಫೀಲ್ ಆಗ್ತಾ ಇರೋವಂಥದ್ದು. ಎಲ್ಲೋ ಒಂದು ಕಡೆ ನಿಮಗೂ ಸಹ ಅನ್ನಿಸ್ತಾ ಇದೆ ಈ ಪರ್ಸನ್ ನನ್ನ ಸಾಕಷ್ಟು ಇಷ್ಟಪಡ್ತಾರೆ, ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇರಬಹುದೇನೋ. ಯಾಕೆಂದರೆ ಅದನ್ನು ಅವರು ಕೆಲವು ಸತಿ ಒಂಥರ ಅವರ ಆ್ಯಕ್ಷನ್ಸ್ ಮೂಲಕ, ಅಥವಾ ಅವ್ರು ನಿಮ್ಮನ್ನ ಅಬ್ಸರ್ವ್ ಮಾಡೋ ಮೂಲಕ, ಆ ಒಂದು ಕೇರ್ ಕನ್ಸರ್ನ್ ಮೂಲಕ ನಿಮಗೂ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಒಂಥರ ಖಂಡಿತವಾಗ್ಲೂ ಈ ವ್ಯಕ್ತಿಗೇನೋ ನನ್ನ ಮೇಲೆ ಫೀಲಿಂಗ್ಸ್ ಇದೆ, ಸಮಥಿಂಗ್ ದೆ ಹ್ಯಾವ್ ಫಾರ್ ಮೀ ಅನ್ನೋದು ನಿಮಗೂ ಸಹ ಗೊತ್ತಿದೆ. ಬಟ್ ಆ್ಯಕ್ಷನ್ ವೈಸ್ ಅಂತ ತೊಗೊಂಡಾಗ ಅವ್ರ ಕಡೆಯಿಂದ ಏನೂ ಒಂದು ಆ್ಯಕ್ಷನ್ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಿಮಗೂ ಅದು ಒಂಥರ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದೆ. ಅಂದರೆ ಓಕೆ, ಇಷ್ಟಪಡ್ತಾ ಇದ್ದೀನಿ ನಾನು ಸಹ, ಈ ವ್ಯಕ್ತಿಗೂ ಸಹ ಸಾಕಷ್ಟು ಒಂದು ಅಟ್ರಾಕ್ಷನ್ ಇದೆ. ಬಟ್ ಎಲ್ಲೋ ಒಂದು ಕಡೆ ಆ್ಯಕ್ಷನ್ ಅಂತ ಬಂದಾಗ ಈ ವ್ಯಕ್ತಿ ಯಾಕೆ ಮುಂದುವರಿತಾ ಇಲ್ಲ, ಯಾಕೆ ನನ್ನ ಹತ್ರ ಏನು ಹೇಳ್ಕೊಳ್ತಾ ಇಲ್ಲ, ಯಾಕೆ ಬಂದು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಯಾಕೆ ಬಂದು ನನ್ನ ಹತ್ರ ಅವ್ರ ಫೀಲಿಂಗ್ಸ್ನ ಕನ್ಫೆಸ್ ಮಾಡ್ಕೊಳ್ತಾ ಇಲ್ಲ. ಸೊ ಈ ಥರ ಎಲ್ಲ ಒಂದು ಕನ್ಫ್ಯೂಷನ್ಸ್ ನಿಮಗೂ ಸಹ ಇದೆ. ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಐ ಥಿಂಕ್ ಯೂನಿವರ್ಸ್ ಸಹ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಅಂತ ಅಂದರೆ,
ಈ ಕನ್ಫ್ಯೂಷನ್ ಎನರ್ಜಿನಲ್ಲಿ ಏನಿದ್ದೀರಾ ದಟ್ ಈಸ್ ಖಂಡಿತವಾಗ್ಲೂ ಯಾವ ಒಂದು ಯೂಸು ಇಲ್ಲ ಅದರಿಂದ. ಸೊ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳೋದ್ರಿಂದ, ನಿಮ್ಮ ಕೆರಿಯರ್ ಮೇಲೆ, ನಿಮ್ಮ ಗ್ರೋತ್ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳೋದೇ ಈಗ ಬೆಸ್ಟ್ ಅಂತ ಯೂನಿವರ್ಸ್ ಸಹ ಹೇಳ್ತಾ ಇದೆ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಇದೆ. ಓಕೆ, ಸೊ ಸಮಥಿಂಗ್ ಏನೋ ಒಂಥರ ಸೆಲ್ಫ್ ಲವ್ ಅಥವಾ ಸೆಲ್ಫ್ ಕೇರ್ ಅಥವಾ ಸೆಲ್ಫ್ ಅಫೆಕ್ಷನ್ ಏನೋ ಒಂದು ಅವಶ್ಯಕತೆ ನಿಮಗಿದೆ. ಇಲ್ಲ ಒಂದು ಕಡೆ ನೀವು ತುಂಬ ಒಂಥರ ನೀವು ಸಹ ಒಂಥರ ಆ ವೆಯ್ಟಿಂಗ್ ಎನರ್ಜಿಲಿ ಇದ್ದೀರಾ ಅಂತ ಅನ್ನಿಸ್ತದೆ. ಅಂದರೆ ಈ ಪರ್ಸನ್ ಯಾಕೆ ಬರ್ತಾ ಇಲ್ಲ, ಯಾವಾಗ ಬರ್ತಾರೆ, ಇವತ್ತು ಬರ್ಬೋದು, ನಾಳೆ ಬರ್ಬೋದು. ಸೊ ಈ ಥರ ನೀವು ಸಹ ಕಾಯ್ತಾ ಇದ್ದೀರಾ ಸಾಕಷ್ಟು ಈ ವ್ಯಕ್ತಿಗೋಸ್ಕರ. ಆ ಕಾಯೋ ಎನರ್ಜಿ ಐ ಥಿಂಕ್ ಆ ಒಂದು ಎನರ್ಜಿನ ನಿಮ್ಮ ಗ್ರೋತ್ ಕಡೆಗೆ ಯೂಸ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆಯ ಕೆಲಸ ಅಂತ ಅನಿಸುತ್ತೆ. ಆ್ಯಂಡ್ ಹ್ಯಾವ್ ಸಮ್ ಪೇಷನ್ಸ್. ಖಂಡಿತವಾಗ್ಲೂ ಈ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾದಾಗ, ಈ ಕನೆಕ್ಷನ್ನಿನ ಬೆಲೆ ಗೊತ್ತಾದಾಗ ನಿಮ್ಮ ಹತ್ರ ಬಂದರೂ ಬರಬಹುದು. ಇನ್ ಕೇಸ್ ಈ ವ್ಯಕ್ತಿ ಬಂದಿಲ್ಲ ಅಂತ ಅಂದರೆ ಇನ್ಯಾವುದೋ ಒಂದು ಬೆಟರ್ ಕನೆಕ್ಷನ್ ಅಥವಾ ಬೆಟರ್ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬರ್ತಾರೆ. ಸೊ ಇಷ್ಟಾಗಿತ್ತು ನಿಮ್ಮ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ಇವತ್ತು ರೆಸೊನೇಟ್ ಆಗಿದೆ ಅಂತ. ಇದೇನಾದರೂ ನಿಮಗೆ ರೆಸೊನೇಟ್ ಆಗಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ನೀವು ಲೈಕ್ ಇಂಡಿಕೇಟ್ ಮಾಡಿ ಅಥವಾ ಶೇರ್ ಮಾಡಬಹುದು, ಅಥವಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲೂ ಕೂಡ ಮೆನ್ಷನ್ ಮಾಡಬಹುದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಸಹ ನೀವು ಫಾಲೋ ಮಾಡ್ಬೋದು. ಆನ್ ಅ ರೆಗ್ಯುಲರ್ ಬೇಸಿಸ್, ಆನ್ ಅ ಡೈಲಿ ಬೇಸಿಸ್ ನಾನು ಅಲ್ಲೂ ಕೂಡ ಸಾಕಷ್ಟು ರೀಲ್ಸ್ನ, ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ನಿಮಗೂ ಅದು ನೋಡಬಹುದು ಆ್ಯಂಡ್ ನಿಮಗೂ ಸಹ ಅದು ಸಮಥಿಂಗ್ ಇಟ್ ಮೈಟ್ ಬಿ ಯೂಸ್ಫುಲ್ ಫಾರ್ ಯು ಆಲ್ಸೋ. ಆ್ಯಂಡ್ ಯಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಹಿಯರ್ ಆ್ಯಂಡ್ ಟೇಕ್ ಕೇರ್. ನಾನು ನಿಮ್ಮನ್ನ ನನ್ನ ಮುಂದಿನ ವೀಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಓಕೆ, ಸೊ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಆದಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ರಿಲ್ಯಾಕ್ಸ್ಡ್ ಆಗಿರಿ. ಆ್ಯಂಡ್ ದಯವಿಟ್ಟು ನೀವು ಯಾವ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ ಅವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ಅವ್ರ ಮುಖನ ಆದರೆ ಮುಖನ ನೆನಪಿಸ್ಕೊಳ್ಳಿ, ಇಲ್ಲ ಅವ್ರ ಫೋಟೋ ಇದ್ರೆ ಅವ್ರ ಫೋಟೋನ ನೋಡಿ, ಅಥವಾ ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ ಒಂದೆರಡು ಸತಿ ತೊಗೊಳ್ಳಿ. ಓಕೆ, ಸೊ ಎಸ್, ಲೆಟ್ಸ್ ಬಿಗಿನ್. ಓಕೆ, ಸೊ ವಾಟ್ ಆರ್ ದ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್? ಈ ಪರ್ಸನ್ ನಿಮ್ಮ ಬಗ್ಗೆ, ನೀವು ಈ ವ್ಯಕ್ತಿಯ ಮನಸ್ಸಿನಲ್ಲಿದ್ದೀರಾ ಏನು, ಅಥವಾ ಇದ್ರೂ ಸಹ ಅವ್ರ ಥಾಟ್ಸ್ ಏನು ನಿಮ್ಮ ಬಗ್ಗೆ ಅನ್ನೋದನ್ನೆಲ್ಲ ಇವತ್ತು ಚೆಕ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ದಿಸ್ ಪರ್ಸನ್. ಅದೇ ಫೈಲ್ ನಂಬರ್ 2 ನನ್ನ ವ್ಯೂವರ್ಸ್ ಯಾರಿದ್ದಾರೆ, ಅವ್ರ ಪರ್ಸನ್ ಮೈಂಡಲ್ಲಿದ್ದಾರೆ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಆದಷ್ಟು ಶಫ್ಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜೀಸ್ಗೆ ಟ್ಯಾಪ್ ಮಾಡೋದು ತುಂಬ ಈಸಿ ಆಗುತ್ತೆ. ಓಕೆ, ಓಕೆ, ಸ್ಟ್ರೆಂತ್ ಕಾರ್ಡ್. ಓಕೆ, ಏಸ್ ಆಫ್ ಸ್ವೋರ್ಡ್ಸ್, ಟೆನ್ ಆಫ್ ವಾಂಡ್ಸ್. ಓಕೆ, ಸೊ ಲೆಟ್ಸ್ ಶಫಲ್ ಒನ್ಸ್ ಮೋರ್. ಇನ್ನು 2 ಕಾರ್ಡನ್ನ ನಾನು ಮತ್ತೆ ಪುಲ್ ಔಟ್ ಮಾಡ್ತೀನಿ. ಸೊ ಅದಾದಮೇಲೆ ನಾವು ರೀಡಿಂಗ್ಸ್ನ ನೋಡೋಣ. ಓಕೆ, ಇಸ್ 2 more cards, angels. 6 of swords. Okay, done. ಓಕೆ, ಪೈಲ್ ನಂಬರ್ 2, ನೀವು ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾವ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಆ ಪರ್ಸನ್ಗೆ ಆ್ಯಕ್ಚುಲಿ ಸ್ಪೀಕಿಂಗ್ ನನಗೆ ಇಲ್ಲಿ ಕಾಣಿಸ್ತಾ ಇರೋ ಪ್ರಕಾರ ಅವರು ಒಂದು ವೆಯ್ಟಿಂಗ್ ಎನರ್ಜಿನಲ್ಲಿದ್ದಾರೆ. ಓಕೆ, ಮೇ ಬಿ ಅವ್ರಿಗೆ ನಿಮ್ಮ ಜೊತೆ ಒಂದು ಇಂಟ್ರ್ಯಾಕ್ಟ್ ಮಾಡಬೇಕು, ಅಥವಾ ನಿಮ್ಮ ಹತ್ರ ಬಂದು ಕನ್ಫೆಸ್ ಮಾಡ್ಕೊಳ್ಬೇಕು ಫೀಲಿಂಗ್ಸ್ನ ಅನ್ನೋದು ಒಂದು ಇರಬಹುದು ಥಾಟು. ಬಟ್ ದ ಥಿಂಗ್ ಈಸ್, ಅವ್ರು ಯಾವಾಗ ನಿಮ್ಮ ಜೊತೆ ಬಂದು ಮಾತಾಡಬೇಕು ಅಥವಾ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಸಹ ಅವಾಗೆಲ್ಲ ನಿಮ್ಮ ಜೊತೆ ಯಾರೋ ಇರ್ತಾರೆ. ಮೇ ಬಿ ನಿಮ್ಮ ತಂದೆ ಆಗಿರ್ಬೋದು, ಅಥವಾ ನಿಮ್ಮ ತಾಯಿ ಜೊತೆ ಇರ್ತೀರಾ ನೀವು ಮೋಸ್ಟ್ ಆಫ್ ದ ಟೈಮ್, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ತೀರಾ ಅಂತ ಅನಿಸುತ್ತೆ, ಅಥವಾ ನಿಮ್ಮ ಕಸಿನ್ಸ್, ಹೀಗೆ ಯಾರಾದರೂ ಆಗಿರ್ಬೋದು. ಸೊ ಯಾರ ಜೊತೆನಾದರೂ ನೀವು ಯಾವಾಗಲೂ ಜೊತೆಯಲ್ಲಿ ಇರೋದ್ರಿಂದ ಈ ಪರ್ಸನ್ಗೆ ಆ ಒಂದು ಧೈರ್ಯ ಬರ್ತಾ ಇಲ್ಲ. ಓಕೆ, ನಿಮ್ಮ ಹತ್ರ ಬಂದು ನಿಮ್ಮ ಜೊತೆ ಎಲ್ಲನೂ ಕನ್ಫೆಸ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಥಾಟ್ ಇದ್ರೂ ಸಹ ಆ ಧೈರ್ಯ ಬರ್ತಾ ಇಲ್ಲ. ಬಿಕಾಸ್ ಎಗೈನ್ ನೀವು ಯಾರ ಜೊತೆನೂ ಇರೋದ್ರಿಂದ ಅವ್ರಿಗೇನಂತ ಅನಿಸುತ್ತೆ, ಓಕೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್, ಇವಾಗ ಹೋಗಿ ಹೇಗೆ ಮಾತಾಡೋದು, ಇನ್ಯಾರೋ ಇದ್ದಾರೆ ಜೊತೆಲಿ, ಏನು ಅಂದ್ಕೊಳ್ತಾರೋ ಏನೋ ಬೇಡ. ಸೊ ಈ ಥರ ಯೋಚನೆ ಮಾಡಿಕೊಂಡು ಸುಮ್ಮನೆ ಆಗ್ತಾ ಇದ್ದಾರೆ.
And also I'm seeing something, okay, something about food. Maybe I think this person likes biryani a lot ಅನ್ಸುತ್ತೆ. ಈ ವ್ಯಕ್ತಿಗೆ ಬಿರಿಯಾನಿ ಅಂತ ಅಂದರೆ ತುಂಬ ಇಷ್ಟ ಇರ್ಬೋದು, ಅಥವಾ ನಿಮಗೆ ಬಿರಿಯಾನಿ ಅಂತ ಅಂದರೆ ತುಂಬ ಇಷ್ಟ ಇರ್ಬೋದು. ಸೊ ಸಮಥಿಂಗ್ ಅಬೌಟ್ ಫುಡ್ ಐ ಆಮ್ ಗೆಟಿಂಗ್ ಅಗೈನ್ ಆ್ಯಂಡ್ ಅಗೈನ್. ಓಕೆ ಓಕೆ, ಬಾಟಮ್ ಆಫ್ ದ ಡೆಕ್ ಬಂದು 2 ಆಫ್ ವಾಂಡ್ಸ್ ಇದೆ. ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಡೆಫಿನೆಟಾಗಿ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ಅಬೌಟ್ ಯು. ನಿಮ್ಮ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿತ್ ದ 6 ಆಫ್ ಸ್ವೋರ್ಡ್ಸ್ ಆ್ಯಂಡ್ ದ 10 ಆಫ್ ಕಪ್ಸ್. ಓಕೆ, ಸೊ 6 ಆಫ್ ಸ್ವೋರ್ಡ್ಸ್ ಆ್ಯಂಡ್ 10 ಆಫ್ ಕಪ್ಸ್ ಇರೋದ್ರಿಂದ ಈ ಪರ್ಸನ್ಗೆ ಆ್ಯಕ್ಚುಲಿ ನಿಮ್ಮ ಜೊತೆ ಏನೋ ಒಂದು ಕಮ್ಯುನಿಕೇಟ್ ಮಾಡಬೇಕು ಅಂತ ದೇ ಆರ್ ಬ್ಯಾಡ್ಲಿ ವೆಯ್ಟಿಂಗ್. ಓಕೆ, ನಾನು ಆಗಲೇ ಹೇಳ್ದೆ ಅಲ್ಲ, ದೇ ಆರ್ ಇನ್ ದಿಸ್ ವೆಯ್ಟಿಂಗ್ ಎನರ್ಜಿ. ನಿಮ್ಮ ಜೊತೆ ಏನೋ ಹೇಳ್ಕೊಳ್ಬೇಕು ಅಥವಾ ನಿಮ್ಮ ಜೊತೆ ಏನೋ ಒಂದನ್ನು ಕನ್ಫೆಸ್ ಮಾಡ್ಕೊಳ್ಬೇಕು ಅಂತ ತುಂಬ ಕಾಯ್ತಾ ಇದ್ದಾರೆ. ಬಟ್ ಎಗೈನ್ ಅವ್ರಿಗೆ ಹೇಗೆ ಬಂದು ಅಪ್ರೋಚ್ ಮಾಡೋದು ಅನ್ನೋದು ಸ್ವಲ್ಪ ಒಂದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ದಿಸ್ ಪರ್ಸನ್ ನಿಮ್ಮನ್ನು ರೆಗ್ಯುಲರಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಸ್ಟಾಕ್ ಮಾಡ್ತಾ ಇದ್ದಾರೆ. ಓಕೆ, ಖಂಡಿತವಾಗ್ಲೂ, ಬಿಕಾಸ್ 6 ಆಫ್ ಸ್ವೋರ್ಡ್ಸ್ ಇದೆ ಆಯಿತಾ. ಸೊ 6 ಆಫ್ ಸ್ವೋರ್ಡ್ಸ್ ಇರೋದ್ರಿಂದ ಡೆಫಿನೆಟಾಗಿ ಈ ಪರ್ಸನ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಆನ್ ಅ ರೆಗ್ಯುಲರ್ ಬೇಸಿಸ್ ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಏನಾಗ್ತಾ ಇದೆ, ಪೈಲ್ ನಂಬರ್ 2 ಲೈಫಲ್ಲಿ ಏನು ನಡೀತಾ ಇದೆ. ಸಪೋಸ್ ಅವ್ರೇನಾದರೂ ಎಲ್ಲರೂ ಹೋಗಿರ್ಬೋದಾ, ಯಾರ ಜೊತೆನಾದರೂ ಇದ್ದಾರಾ, ಸೊ ಏನಾಗ್ತಾ ಇದೆ, ಆ್ಯಕ್ಚುಲಿ ಬಂದು ನಿಮ್ಮ ಬಗ್ಗೆ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಅಂಥ ಒಂದು ಕ್ಯೂರಿಯಾಸಿಟಿ ಆಯಿತಾ. ಸೊ ಅದಕ್ಕೋಸ್ಕರ ಅವರು ಸಾಕಷ್ಟು ಒಂಥರ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ಚೆಕ್ ಮಾಡೋದು ಅಥವಾ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡುವಂಥದ್ದು ರೆಗ್ಯುಲರಾಗಿ. ಸೊ ದಟ್ ಏನು, ಹೇಗೆ, ಇವರು ಎಲ್ಲಿದ್ದಾರೆ, ಹೇಗೆ ಕಾಣಿಸ್ತಾ ಇದ್ದಾರೆ, ನನಗೇನಾದರೂ ಒಂದು ಇದರಿಂದ ನಾನೇನಾದ್ರು ವಿಷಯ ತಿಳ್ಕೊಳ್ಬಹುದಾ ಇವ್ರ ಬಗ್ಗೆ. ಸೊ ಈ ಥರ ಎಲ್ಲನೂ ನಿಮ್ಮ ಬಗ್ಗೆ ಏನು ತಿಳ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿತ್ 10 ಆಫ್ ವಾಂಡ್ಸ್ ಆ್ಯಂಡ್ ಆಲ್ಸೋ ವಿತ್ ದ ಸ್ಟ್ರೆಂತ್ ಕಾರ್ಡ್. ಸೊ ಸ್ಟ್ರೆಂತ್ ಕಾರ್ಡ್ ಆ್ಯಂಡ್ 10 ಆಫ್ ವಾಂಡ್ಸ್ ಇರೋದ್ರಿಂದ ಐ ಗೆಸ್ ಈ ಪರ್ಸನ್ಗೆ ಏನೋ ಒಂದು ಕ್ಲಾರಿಟಿ ಬೇಕಾಗಿದೆ ನಿಮ್ಮ ಕಡೆಯಿಂದ. ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಕ್ಲಾರಿಟಿ. ಓಕೆ, ಹೇಗೆ ಅಂತ ಅಂದರೆ ಪೈಲ್ ನಂಬರ್ 2 ನನಗೆ ನಿಮ್ಮಿಂದ ಒಂದು ಸಣ್ಣ ಕ್ಲಾರಿಟಿ ಬೇಕು. ಏನು, ನಾನು ಹೇಗೆ ಫೀಲ್ ಮಾಡ್ತಾ ಇದ್ದೀನಿ ನಿಮ್ಮ ಬಗ್ಗೆ, ನೀವು ಹಾಗೆ ನನ್ನ ಬಗ್ಗೆ ಫೀಲ್ ಮಾಡ್ತಾ ಇದ್ದೀರಾ ಏನು. ಸಪೋಸ್ ನನ್ನ ಬಗ್ಗೆ ಫೀಲ್ ಮಾಡ್ತಾ ಇದ್ದರೆ ನನಗೊಂದು ಸಣ್ಣ ಕ್ಲಾರಿಟಿ ಕೊಡಿ, ಒಂದು ಸಣ್ಣ ಸೈನ್ ಕೊಡಿ. ಸೊ ದಟ್ ನಾನು ನಿಮ್ಮ ಹತ್ರ ಬಂದು ನಿಮ್ಮ ಮುಂದೆ ಬಂದು ನಿಲ್ತೀನಿ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ, ಆಮೇಲೆ ನಾನೆಲ್ಲಾನು ನಿಮ್ಮ ಹತ್ರ ಕನ್ಫೆಸ್ ಮಾಡ್ಕೊಳ್ತೀನಿ ಅನ್ನೋ ಥರ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಅವ್ರಿಗೆ ಏನು ಅಂತ ಅಂದರೆ ನಿಮ್ಮ ಕಡೆಯಿಂದ ಒಂದು ಕ್ಲಾರಿಟಿ ಬೇಕು, ದಟ್ ಈವನ್ ಯು ಹ್ಯಾವ್ ಫೀಲಿಂಗ್ಸ್ ಫಾರ್ ದಮ್ ಅನ್ನುವಂಥದ್ದು. ಸೊ ವಿತ್ ದ ಸ್ಟ್ರೆಂತ್ ಕಾರ್ಡ್, ಓಕೆ, ಈ ಪರ್ಸನ್ಗೆ ಏನೋ ಒಂದು ಸ್ಟ್ರೆಂತಿನ ಅವಶ್ಯಕತೆ ಇದೆ, ಅಂದರೆ ಒಂದು ಕರೇಜಿನ ಅವಶ್ಯಕತೆ ಇದೆ ನಿಮ್ಮನ್ನ ಅಪ್ರೋಚ್ ಮಾಡಿ ನಿಮ್ಮ ಹತ್ರ ಎಲ್ಲನೂ ಹೇಳ್ಕೊಳ್ಳೋದಕ್ಕೆ. ಆ್ಯಂಡ್ ಆಲ್ಸೋ ಐ ಆಮ್ ಸೀಯಿಂಗ್ ಸಮ್ ವಾಟ್ ದೆರ್ ಈಸ್ ಸಮ್ ಹೈಟ್ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ನಿಮಗೆ ಜಾಸ್ತಿ ಹೈಟ್ ಡಿಫ್ರೆನ್ಸ್ ಇದೆ ನಿಮ್ಮಿಬ್ಬರ ಮಧ್ಯ. ಅದರ ಈ ವ್ಯಕ್ತಿ ತುಂಬ ಉದ್ದ ಇರ್ಬೋದು ಅಥವಾ ನೀವು ತುಂಬ ಹೈಟ್ ಇದ್ದೀರಾ ಅಂತ ಅನಿಸುತ್ತೆ. ಸೊ ಹೈಟ್ ಡಿಫ್ರೆನ್ಸ್ ಒಂದು ಕಾಣಿಸ್ತಾ ಇದೆ ಮೇಜರ್ ಆಗಿ. ಆ್ಯಂಡ್ ಆಲ್ಸೋ ಸಮ್ ಏಜ್ ಡಿಫ್ರೆನ್ಸ್. ಓಕೆ, ಏಜ್ ಗ್ಯಾಪು ಸಹ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಇದೆ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಪೈಲ್ ನಂಬರ್ 2 ನೀವು ಯಾವ ಥರ ಪರ್ಸನ್ ಅಂತ ಅಂದರೆ ಅದರ ತುಂಬ ವೆರಿ ಲವ್ಲಿ ನೇಚರ್ ಇರೋವಂಥವ್ರು, ಬೇಸಿಕಲಿ ವೆರಿ ಎಕ್ಸ್ಟ್ರೋವರ್ಟ್. ಓಕೆ, ಅಂದರೆ ನಿಮ್ಮ ಸುತ್ತ ಯಾವಾಗಲೂ ಜನ ಇರ್ತಾರೆ, ಯಾವಾಗಲೂ ಖುಷಿಯಾಗಿರ್ತೀರ, ಯಾವಾಗಲೂ ಒಂದು ಪಾಸಿಟಿವ್ ಆರಾ, ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ನಿಮ್ಮ ಸುತ್ತ. ಆ್ಯಂಡ್ ಈ ಪರ್ಸನ್ ನಿಮ್ಮ ನೋಡಿದಾಗೆಲ್ಲ ಹೆಂಗೆ ಯೋಚನೆ ಮಾಡ್ತಾರೆ ಅಂತಂದರೆ, ವಾವ್, ಪೈಲ್ ನಂಬರ್ 2 ಈಸ್ ಸಚ್ ಅ ಬ್ಯೂಟಿಫುಲ್ ಸೋಲ್. ಒಂಥರ ಅವರು ಎಷ್ಟು ಅಂದರೆ ಯಾವಾಗಲೂ ಪಾಸಿಟಿವ್ ಆಗಿರ್ತಾರೆ, ಎಷ್ಟೊಂಥರ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ ಅನ್ನೋ ಥರ ಈ ಪರ್ಸನ್ಗೆ. ಆ್ಯಂಡ್ ಆಲ್ಸೋ ಅವ್ರಿಗೆ ನಿಮ್ಮ ಹತ್ರ ಇರೋದು ತುಂಬಾ ಒಂಥರ ಖುಷಿ ಕೊಡುತ್ತೆ. ಮೇ ಬಿ ಅವರು ನಿಮ್ಮ ಹತ್ರ ಮಾತಾಡ್ತಿರ್ಬೋದು, ಮಾತಾಡ್ದೇ ಇರಬಹುದು, ವಾಟ್ ಎವರ್ ಇಟ್ ಇಸ್. ಬಟ್ ನಿಮ್ಮ ಪ್ರೆಸೆನ್ಸ್ ಇದೆಯಲ್ಲ, ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಒಂದು ತುಂಬ ಒಂಥರ ಒಂದು ಲೈಟ್ ಫೀಲ್ ಮಾಡಿಸುತ್ತೆ, ಒಂಥರ ತುಂಬ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ನಿಮ್ಮದು ಸಹ ಆ್ಯಸ್ ಐ ಸೆಡ್ ಇಟ್ಸ್ ಅ ವೆರಿ ಪಾಸಿಟಿವ್ ಎನರ್ಜಿ ಇರುವಂತಹ ಒಂದು ಪರ್ಸ್ನಾಲಿಟಿ ನಿಮ್ಮದು. ಅಂದರೆ ಹೇಗೆ ಅಂತಂದರೆ ಯು ಹ್ಯಾವ್ ದಟ್ ಹೀಲಿಂಗ್ ಪವರ್. ಓಕೆ, ನಿಮ್ಮ ಸುತ್ತ ಯಾರೇ ಬಂದ್ರೂ ಅಥವಾ ನಿಮ್ಮ ಸುತ್ತ ಯಾರೇ ಒಂಥರ ಸ್ಯಾಡ್ ಆಗಿರಲಿ, ಏನೇ ಆಗಿರಲಿ, ಅವ್ರನ್ನ ನೀವು ಬೇಗ ಖುಷಿ ಪಡಿಸ್ಬಿಡ್ತೀರ. ಅಂದರೆ ಆ ಒಂದು ನಿಮ್ಮ ವೈಬ್ರೇಷನ್ಸ್ ಅಥವಾ ನೀವು ಯಾವ ಫ್ರೀಕ್ವೆನ್ಸಿ ನಿಮ್ಮದಿದೆ ಅಂತಂದರೆ ಇಟ್ಸ್ ವೆರಿ ಟು ಒಂಥರ ಪಾಸಿಟಿವ್ ಅಂತಾರಲ್ಲ, ಸೊ ವೆರಿ ಪಾಸಿಟಿವ್ ವೈಬ್ರೇಷನ್ಸ್. ಆ್ಯಂಡ್ ಈ ಪರ್ಸನ್ಗೂ ಸಹ ತುಂಬ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ ನಿಮ್ಮ ಈ ಒಂದು ಪಾಸಿಟಿವ್ ಆರಾ ಏನಿದೆ. ಸೊ ಈ ಪರ್ಸನ್ಗೂ ತುಂಬ ಒಂಥರ ಪುಲ್ ಮಾಡುತ್ತೆ ಅವ್ರನ್ನ ನಿಮ್ಮ ಕಡೆಗೆ. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ಇಲ್ಲಿ ಸ್ವಲ್ಪ ಜನಗಳಿಗೆ ಯಾರು ಪೈಲ್ ನಂಬರ್ 2 ಆಪ್ಟ್ ಮಾಡ್ಕೊಂಡಿದ್ದಾರಲ್ಲ, ಸೊ ಇಲ್ಲಿ ಕೆಲವು ಜನಗಳಿಗೆ ಈಗ ಆಲ್ರೆಡಿ ಮಗು ಇರೋ ಅಂಥದ್ದು ಅಥವಾ ಈ ಪರ್ಸನ್ಗೆ ದೇ ಹ್ಯಾವ್ ಆಲ್ರೆಡಿ ಅ ಚೈಲ್ಡ್ ಅಂತ ಅನಿಸುತ್ತೆ. ಬಿಕಾಸ್ ಸ್ಟ್ರೆಂತ್ ಇರೋದ್ರಿಂದ ಡೆಫಿನೆಟ್ಲಿ ಯಾರೋ ಒಬ್ಬರು, ಅಂದರೆ ನಾನು ಎಲ್ಲರಿಗೂ ಹೇಳ್ತಲ್ಲ, ಕೆಲವರಿಗೆ
ನಿಮ್ಗೆ ಆಲ್ರೆಡಿ ಮಗು ಇರಬಹುದು, ಅಥವಾ ಈ ಪರ್ಸನ್ಗೆ ಆಲ್ರೆಡಿ ಯಾವ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿದ್ದಾರೆ ಆ ಪರ್ಸನ್ಗೂ ಆಲ್ರೆಡಿ ಮಗು ಇರಬಹುದು. ಆ್ಯಂಡ್ ಈ ಪರ್ಸನ್ ಕೂಡ ನಿಮ್ಮ ಥರನೇ ಸ್ವಲ್ಪ ಎಕ್ಸ್ಟ್ರೋವರ್ಟ್ ಅಂತ ನನಗೆ ಅನಿಸುತ್ತೆ. ಅಂದರೆ ಹೊರಗಡೆ ಯೂಶ್ವಲಾಗಿ ಚಿಲ್ ಮಾಡೋ ಅಂಥದ್ದು, ಹೊರಗಡೆ ಹೋಗೋ ಅಂಥದ್ದು, ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋ ಅಂಥದ್ದು. ಬಟ್ ಒನ್ ಬ್ಯೂಟಿಫುಲ್ ಥಿಂಗ್ ಏನಂತ ಅಂದರೆ ಅವ್ರು ಎಲ್ಲೇ ಹೋದ್ರೂ ಸಹ ದೇ ಸರ್ಚ್ ಫಾರ್ ಪೀಪಲ್, ನಿಮ್ಮ ಥರನೇ ಇರೋವಂಥ ಅಥವಾ ನಿಮ್ಮನ್ನ ರಿಸೆಂಬಲ್ ಮಾಡೋವಂಥ ವ್ಯಕ್ತಿಗಳನ್ನ ನೋಡ್ತಾರೆ, ಅಥವಾ ಅವ್ರಿಗೆ ಯಾರು ನೋಡಿದ್ರು ನಿಮ್ಮ ಥರನೇ ಕಾಣಿಸೋ ಥರ ಆಗುತ್ತೆ. ಈಗ ಹೇಗೆ ಅಂತ ಅಂದರೆ, ನಾವು ಯಾರನ್ನೂ ತುಂಬ ಮನಸ್ಸಲ್ಲಿ ಇಷ್ಟಪಟ್ಟಾಗ ಅಂದರೆ ನಾವು ಎಲ್ಲಿ ಹೋದರೂ ನಮ್ಗೆ ಅವರೇ ಕಾಣಿಸ್ತಾರೆ ಅಲ್ವಾ. ಯಾರ ಬಗ್ಗೆ ನಾವು ಕಾನ್ಸ್ಟೆಂಟಾಗಿ ಥಿಂಕ್ ಮಾಡ್ತಾ ಇರ್ತೀವಿ, ಯಾರನ್ನ ನಾವು ಒಂಥರ ತುಂಬ ಯಾರಿಗೋಸ್ಕರನೋ ಕಾಯ್ತಾ ಇರ್ತೀವಿ, ಯಾರನ್ನ ಸಿಕ್ಕಾಬಟ್ಟೆ ಇಷ್ಟಪಡ್ತಾ ಇರ್ತೀವಿ ಅಂತ ಅಂದಾಗ ನಮ್ಗೆ ಎಲ್ಲಿ ಹೋದರೂ ಅವರೇ ಕಾಣಿಸ್ತಾ ಇರ್ತಾರೆ, ಅಥವಾ ಯಾರನ್ನ ನೋಡಿದ್ರು ನಮ್ಗೆ ಅವ್ರ ಥರನೇ ಇದ್ದಾರೇನೋ ಅನ್ನೋ ಥರ ಅನಿಸುತ್ತೆ. ಸೊ ಇದೇ ಥರ ಈ ವ್ಯಕ್ತಿಗೂ ಅಷ್ಟೇ. ಅಂದರೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲರೂ ಹೊರಗಡೆ ಹೋದಾಗ ಯಾರೋ ನೋಡಿದ್ರೆ ಓಕೆ ನಿಮ್ಮ ಥರನೇ ಇದ್ದಾರಲ್ವಾ, ಪೈಲ್ ನಂಬರ್ 2 ಥರನೇ ಇದ್ದಾರೆ, ಪೈಲ್ ನಂಬರ್ 2ನೇ ಇಲ್ಲಿ ಬಂದುಬಿಟ್ಟಿದ್ದಾರಾ ಏನು. ಸೊ ಈ ಥರ ಎಲ್ಲ ಒಂಥರ ತುಂಬಾ ಒಂಥರ ನಿಮ್ಮನ್ನೇ ಎಲ್ಲಿ ಹೋದರೂ ಹುಡುಕ್ತಾರೆ, ನಿಮ್ಮ ಬಗ್ಗೆನೇ ಎಲ್ಲಿ ಹೋದ್ರೂ ಒಂಥರ ಆ ಒಂದು ಸೈನ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಂದರೆ ಎಲ್ಲಿ ಹೋದ್ರೂ ಒಂಥರ ಓಕೆ ಪೈಲ್ ನಂಬರ್ 2 ಬರ್ಬೋದು, ಪೈಲ್ ನಂಬರ್ 2 ನಂಗೆ ಇಲ್ಲಿ ಸಿಗ್ಬೋದು, ನಾನು ಇವತ್ತು ಅವ್ರನ್ನ ಮೀಟ್ ಮಾಡ್ಬೋದೇನೋ. ಸೊ ಈ ಥರ ರೆಗ್ಯುಲರ್ ಆಗಿ ಅವ್ರಿಗೊಂಥರ ಕಾನ್ಸ್ಟೆಂಟ್ ಇನ್ ದಟ್ ಕ್ರೇವಿಂಗ್ ಎನರ್ಜಿ, ದೇ ಆರ್ ಕ್ರೇವಿಂಗ್ ಫಾರ್ ಯು. ಸೊ ಇದೊಂಥರ ಹೇಗೆ ಅಂತ ಅಂದರೆ, ಅವ್ರಿಗೆ ಎಲ್ಲಿ ಹೋದ್ರೂ ಒಂಥರ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ನಿಮ್ಮ ಬಗ್ಗೆನೇ ಸಾಕಷ್ಟು ಸೈನ್ಸ್ನ ಕೊಡ್ತಾ ಇರೋವಂಥದ್ದು, ಅಥವಾ ನಿಮ್ಮ ಬಗ್ಗೆನೇ ಒಂದು ಸಾಕಷ್ಟು ಸಿಂಕ್ರಾನಿಸಿಟೀಸ್ನ ತೋರಿಸ್ತಾ ಇರೋವಂಥದ್ದಾಗಿರ್ಬೋದು. ಸೊ ಒಂಥರ ಡಸಂಟ್ ಮ್ಯಾಟರ್ ಓಕೆ, ಅವ್ರು ಎಷ್ಟೇ ನಿಮ್ಮಿಂದ ದೂರ ಹೋಗುವಂಥ ಪ್ರಯತ್ನ ಮಾಡಲಿ, ಅಥವಾ ಇಟ್ ಡಸಂಟ್ ಮ್ಯಾಟರ್ ಅವ್ರು ನಿಮ್ಮಿಂದ ಎಷ್ಟೇ ದೂರ ಓಡಿ ಹೋಗುವಂಥ ಪ್ರಯತ್ನ ಮಾಡಿದ್ರೂ ಸಹ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಎನರ್ಜೀಸ್ಗೆ ಬಂದು ಇನ್ವಾಲ್ವ್ ಆಗ್ತಾರೆ. ಆ್ಯಂಡ್ ದೇ ವಿಲ್ ಕ್ರೇವ್ ಫಾರ್ ಯುವರ್ ಎನರ್ಜೀಸ್. ಓಕೆ, ಅವ್ರಿಗೆ ಎಷ್ಟೇ ಮರಿಬೇಕು ಅಂತನೋ ಅಥವಾ ಎಷ್ಟೇ ಒಂಥರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅವ್ರು ಸಾಕಷ್ಟು ಪ್ರಯತ್ನ ಮಾಡಿದ್ರೂ ಸಹ ಕೊನೆಗೆ ಅವ್ರಿಗೂ ಸಹ ಅದು ಆಗ್ತಾ ಇಲ್ಲ. ಒಂಥರ ಕೊನೆಗೆ ನಿಮ್ಮ ಎನರ್ಜೀಸನ್ನೇ ಹುಡ್ಕೊಂಡು ಬರ್ತಾರೆ ಆ್ಯಂಡ್ ನಿಮ್ಮ ಬಗ್ಗೆನೇ ಸಾಕಷ್ಟು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ದಟ್ ಆಲ್ಸೋ ಸ್ಕೇರ್ಸ್ ದೆಮ್. ಓಕೆ, ಇದು ಅವ್ರಿಗೊಂಥರ ಎಲ್ಲೋ ಒಂಥರ ತುಂಬ ಹೆದರ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಯಾಕೆ ಅಂತ ಅಂದರೆ ಅವ್ರಿಗೆ ಒಂದೊಂದ್ಸರಿ ಅಂದ್ಕೊಳ್ತಾರೆ, ನಾನು ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ ಆ ಪೈಲ್ ನಂಬರ್ 2 ಬಗ್ಗೆ, ಐ ಗೋಯಿಂಗ್ ಲಿಟ್ರಲಿ ಕ್ರೇಜಿ ಅಬೌಟ್ ಪೈಲ್ ನಂಬರ್ 2. ಇದೇ ಥರ ನಾನು ಯಾವಾಗಲೂ ಎಲ್ಲಿ ನೋಡಿದ್ರು ಅವ್ರನ್ನೇ ಹುಡುಕ್ತಾ ಇದ್ರೆ ನಾನು ಹಿಂಗೆ ಒಂಥರ ಹೌ ಕ್ಯಾನ್ ಐ ಡೀಲ್ ವಿತ್ ದಿಸ್ ಅನ್ನೋ ಥರ ಒಂದು ಕನ್ಫ್ಯೂಷನ್ಸ್ ಆ್ಯಂಡ್ ಆಲ್ಸೋ ಸಮಥಿಂಗ್ ದಟ್ ಈಸ್ ರಿಯಲಿ ಬಾದರಿಂಗ್ ದೆಮ್ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ದೇ ಡೂ ಫೀಲ್ ಇಟ್ಸ್ ಅ ಫೇಟೆಡ್ ಕನೆಕ್ಷನ್ ಅನ್ನೋ ಥರ, ಬಿಕಾಸ್ ಒಂಥರ ಎಲ್ಲಿ ಹೋದರೂ ಅವ್ರಿಗೆ ಯೂನಿವರ್ಸ್ ಈ ಒಂದು ಕನೆಕ್ಷನ್ ಬಗ್ಗೆನೇ ಸಾಕಷ್ಟು ಸೈನ್ಸ್ನ ಕೊಡುವಂಥದ್ದು, ಸಾಕಷ್ಟು ಸಿಂಕ್ರಾನಿಸಿಟೀಸ್ನ ತೋರಿಸುವಂಥದ್ದು. ನಾನು ಆಗಲೇ ಹೇಳ್ದಂಗೆ ಅಂದರೆ ಪದೇ ಪದೇ ಏಂಜಲ್ ನಂಬರ್ಸ್ನ ನೋಡುವಂಥದ್ದಾಗಿರ್ಬೋದು, ಅಥವಾ ಎಲ್ಲಿ ಹೋದರೂ ನಿಮ್ಮ ಥರನೇ ಕಾಣಿಸುವಂಥ ವ್ಯಕ್ತಿಗಳನ್ನ ಅವ್ರ ಕಣ್ಣು ಮುಂದೆ ತರ್ತಾ ಇರೋವಂಥದ್ದಾಗಿರ್ಬೋದು. ಸಮ್ವೇರ್ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಏನು ಹೇಳೋದಕ್ಕೆ ಈ ವ್ಯಕ್ತಿಗೆ ಪ್ರಯತ್ನ ಪಡ್ತಾ ಇದೆ ಅಂತ ಅಂದರೆ, ದಿಸ್ ಈಸ್ ಸಮಥಿಂಗ್ ವೆರಿ ಡಿವೈನ್ ಕನೆಕ್ಷನ್ ಆ್ಯಂಡ್ ಸಮಥಿಂಗ್ ವೆರಿ ಸ್ಪೆಷಲ್ ಆ್ಯಂಡ್ ರೇರ್ ಕನೆಕ್ಷನ್. ಸೊ ಇದ್ರ ಬಗ್ಗೆ ಯೋಚನೆ ಮಾಡು, ಇದ್ರ ಬಗ್ಗೆ ಆ್ಯಕ್ಷನ್ ತಗೋ, ಆದಷ್ಟು ಗೋ ಏನೋ ಪೈಲ್ ನಂಬರ್ 2 ಕಡೆಗೆ ಮೂವ್ ಆಗು, ದಟ್ಸ್ ಓಕೆ ಅನ್ನೋ ಥರ ಸಾಕಷ್ಟು ಸೈನ್ಸ್ ಯೂನಿವರ್ಸ್ ಅವ್ರಿಗೆ ಕೊಡ್ತಾ ಇದೆ. ಬಟ್ ಸಮ್ವೇರ್ ಐ ಡೂ ಸಿ ಸಮ್ ಪ್ರಾಬ್ಲಮ್ ವಿತ್ ದ ಕಮ್ಯುನಿಕೇಷನ್ ಅಂತ. ಏನು ಕಮ್ಯುನಿಕೇಷನ್ ಅಲ್ಲಿ ಅವ್ರಿಗೆ ಒಂದು ಪ್ರಾಬ್ಲಮ್ ಇದೆ, ನಿಮ್ಮ ಜೊತೆ ಬಂದು ಕಮ್ಯುನಿಕೇಟ್ ಮಾಡೋದಕ್ಕೆ ಅವ್ರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಆ್ಯಂಡ್ ಸಿ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದಿಸ್ ಪರ್ಸನ್ಸ್ ಹೆಡ್ ಅನ್ನೋದನ್ನು ಇನ್ನೂ ಒಂದು 2 ಕಾರ್ಡ್ಸ್ನ ನಾನು ಪುಲ್ ಮಾಡಿ ನೋಡೋಣ. ಸೊ ಮೇ ಬಿ ಇನ್ನೂ ಒಂದು ನೀಟಾಗಿ ಒಂದು ಕ್ಲಾರಿಟಿ ಸಿಗಬಹುದು. ಓಕೆ, Nine of Swords again. See, the thing is, ನಾನು ಫಸ್ಟ್ ಕಾರ್ಡ್ಸ್ನ ಪುಲ್ ಮಾಡಬೇಕಾದ್ರೆ ಶಫಲ್ ಮಾಡ್ತಾ ಇದ್ನಲ್ಲ, ಆವಾಗ ಐ ಗಾಟ್ ದಿಸ್ ಕಾರ್ಡ್. ಓಕೆ, ನನಗೆ ಈ ಕಾರ್ಡ್ ಬಂತು, ಆ್ಯಕ್ಚುಲಿ ಪುಲ್ ಮಾಡೋ ಥರ ಅನ್ನಿಸ್ತು ಇಂಟ್ಯೂಟಿವ್ ಆಗಿ. ಸಮ್ವೇರ್ ಐ ಥಾಟ್ ಐ ಪಿಕ್ ದಿಸ್ ಕಾರ್ಡ್ ಅಂತ, ಬಟ್ ನಾನು ಅವಾಯ್ಡ್ ಮಾಡಿದೆ ಅದನ್ನು. ಬಿಕಾಸ್ ಪೈಲ್ 1ನಲ್ಲಿ ನಾನು ಪುಲ್ ಮಾಡಬೇಕಾದ್ರೂ ಕಾರ್ಡ್ಸ್ನ ಫಸ್ಟ್ ಕಾರ್ಡ್ ಬಂದಿದೆ 9 of Swords. ಓಕೆ, ಸೊ ಇದು ಎಗೇನ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆಯಲ್ಲ ಪೈಲ್ 1 ಬಂದ ಹಾಗೆ ಅನ್ನೋ ಥರ ನಾನು ಅದನ್ನು ಜಸ್ಟ್ ಇಗ್ನೋರ್ ಮಾಡಿದೆ. ಬಟ್ ಹೇಳ್ತಾರಲ್ವ, ಯಾವುದೋ ಒಂದು ಮೆಸೇಜ್ ನಿಮ್ಮವ್ರಿಗೂ ರೀಚ್ ಆಗಬೇಕು ಅಂತ ಇದ್ದರೆ ಡೆಫಿನೆಟಾಗಿ ಅದು ನಿಮ್ಮನ್ನ ಹೇಗಾದರೂ ರೀಚ್ ಆಗೇ ಆಗುತ್ತೆ ಅಂತ. ಸೊ ದ್ಯಾಟ್ ಈಸ್ ದ ಪ್ರೂಫ್. ಓಕೆ, ಇದು ಒಂದು ಪ್ರೂಫ್ ಅದಕ್ಕೆ. ಓಕೆ, ಕಮಿಂಗ್ ಬ್ಯಾಕ್ 9 of Swords ಇರೋದ್ರಿಂದ ಡೆಫಿನೆಟಾಗಿ
ಈ ಪರ್ಸನ್ಗೆ ಒಂಥರ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ, ಸ್ಪೆಷಲಿ ನೈಟ್ ಟೈಮಲ್ಲಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಒಂಥರ ಈ ಕನೆಕ್ಷನ್ ಇಂಟೆನ್ಸಿಟಿ ತುಂಬಾ ಇದೆ. ಆ್ಯಂಡ್ ಎಲ್ಲಿ ಹೋದ್ರೂ ಸಾಕಷ್ಟು ಸಿಂಕ್ರಾನಿಸಿಟೀಸ್ ನೋಡ್ತಾ ಇದ್ದೀನಿ, ಯಾಕೆ ಏನು ಅನ್ನೋದನ್ನು ಈ ಪರ್ಸನ್ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಮ್ವೇರ್ ಐ ಥಿಂಕ್ ಅವ್ರಿಗೆ ರಾತ್ರಿ ಹೊತ್ತು ಒಂಥರ ಈ ಥಾಟ್ಗಳು ಪದೇ ಪದೇ ಬರ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಸಾಕಷ್ಟು ಡ್ರೀಮ್ಸ್ ಸಹ ಬರ್ತಿರ್ಬೋದು ಈ ಪರ್ಸನ್ಗೆ. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ದಟ್ ಯೂನಿವರ್ಸ್ ಅವ್ರನ್ನ ಮತ್ತೆ ಮತ್ತೆ ಪುಷ್ ಮಾಡ್ತಾ ಇದೆ. ಯೂನಿವರ್ಸ್ ಇಸ್ ಲಿಟ್ರಲಿ ಪುಷಿಂಗ್ ದಿಸ್ ಪರ್ಸನ್, ಗೋ 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 ಟು ಪೈಲ್ ನಂಬರ್ 2. ಈ ಪರ್ಸನ್, ದಿಸ್ ಈಸ್ ದ ಪರ್ಸನ್, ದಿಸ್ ಈಸ್ ಅ ವೆರಿ ಸ್ಪೆಷಲ್ ಕನೆಕ್ಷನ್, ದಿಸ್ ಈಸ್ ದ ಪರ್ಫೆಕ್ಟ್ ಕನೆಕ್ಷನ್ ಫಾರ್ ಯು. ಸೊ ಇದಕ್ಕೆ ಹೋಗು, ಯು ಕ್ಯಾನ್ ಗೋ ಟುವರ್ಡ್ಸ್ ದಿಸ್ ಅನ್ನೋ ಥರ ಸಾಕಷ್ಟು ಒಂಥರ ಪುಷ್ ಮಾಡ್ತಾ ಇದೆ ಯೂನಿವರ್ಸ್. ಬಟ್ ಸಮ್ವೇರ್ ದಿಸ್ ಪರ್ಸನ್ ಈಸ್ ವೆರಿ ಸ್ಕೇರ್ಡ್ ಆಫ್ ದ ಇಂಟೆನ್ಸಿಟಿ. ಓಕೆ, ಅಂದರೆ ಅವ್ರಿಗೆ ಗೊತ್ತು ಯು ಆರ್ ಸಮಥಿಂಗ್ ವಿಚ್ ಈಸ್ ವೆರಿ ಪ್ರೆಷಿಯಸ್ ಅನ್ನೋ ಥರ. ನೀವು ವೆರಿ ಪ್ರೆಷಿಯಸ್ ಒಂದು ವ್ಯಕ್ತಿ ಅನ್ನೋದು ಈ ಪರ್ಸನ್ಗೂ ಖಂಡಿತವಾಗ್ಲೂ ಗೊತ್ತಿದೆ. ಆ್ಯಂಡ್ ದ ವೇ ನಿಮ್ಮಲ್ಲಿರುವಂಥ ಒಂದು ಪಾಸಿಟಿವ್ ವೈಬ್ಸ್ ಏನಿದೆಯಲ್ಲ, ನಾನು ಆಗ್ಲೂ ಕೂಡ ಹೇಳಿದೆ, ಪೈಲ್ ನಂಬರ್ 2 ಯು ಆರ್ ಅ ವೆರಿ ಸ್ಪೆಷಲ್ ಪರ್ಸನ್. ಓಕೆ, ಬಿಕಾಸ್ ಲಿಟ್ರಲಿ ಐ ಆಮ್ ಸೆನ್ಸಿಂಗ್ ದಟ್ ಎನರ್ಜೀಸ್. ಓಕೆ, ನಾನು ಕಾರ್ಡ್ಸ್ ಶಫಲ್ ಮಾಡಿ ತೆಗಿಬೇಕಾದ್ರೇ ನನಗೆ ಆ ವೈಬ್ಸ್ ಬರ್ತಾಯಿತ್ತು, ವೆರಿ ಪಾಸಿಟಿವ್ ವೈಬ್ಸ್ ಬರ್ತಾಯಿತ್ತು ನಿಮ್ಮ ಎನರ್ಜೀಸ್ನ ಚೆಕ್ ಮಾಡುವಂಥ ಟೈಮಲ್ಲಿ. ಸೊ ಸಮ್ವೇರ್ ದಿಸ್ ಪರ್ಸನ್ ಈಸ್ ಇಂಟಿಮಿಡೇಟೆಡ್ ಬೈ ಯು. ಓಕೆ, ಆ್ಯಂಡ್ ದೇ ಆರ್ ಸ್ಕೇರ್ಡ್ ಆಫ್ ಯುವರ್ ಎನರ್ಜೀಸ್. ಎಲ್ಲೋ ಒಂದು ಸ್ವಲ್ಪ ಹೆದರ್ತಾರೆ ಅವರು, ಬಿಕಾಸ್ ನೀವು ಒಂದು ಹೈಯರ್ ವೈಬ್ರೇಷನ್ಸಲ್ಲಿ ಇದ್ದೀರಾ. ನಿಮ್ಮ ಎನರ್ಜೀಸ್ ಬಂದು ಇಟ್ಸ್ ವೆರಿ ಪಾಸಿಟಿವ್. ಈ ಪರ್ಸನ್ ದೋ ದೇ ಆರ್ ಗುಡ್ ಪರ್ಸನ್, ಅಂದರೆ ಅವರು ಒಳ್ಳೆ ವ್ಯಕ್ತಿನೇ, ಬಟ್ ಅವ್ರ ಎನರ್ಜಿ ವೈಸಲ್ಲಿ ತೊಗೊಂಡ್ರೆ ನಿಮ್ಮ ಇದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ. ನೀವು ಎನರ್ಜೀಸಲ್ಲಿ ತುಂಬ ಪಾಸಿಟಿವ್ ಆಗಿದ್ದೀರಾ, ಯು ಆರ್ ವೆರಿ ಒಂಥರ ಬ್ಯೂಟಿಫುಲ್, ಒಂದು ಪಾಸಿಟಿವ್ ವೈಬ್ಸ್ ಇರುವಂಥ ಪರ್ಸನ್. ಬಟ್ ಈ ಪರ್ಸನ್ ಆ ಒಂದು ಎನರ್ಜೀಸ್ಗೆ ಇನ್ನೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಹೇಗೆ ಅಂತ ಅಂದರೆ, ಓಕೆ, ಪೈಲ್ ನಂಬರ್ 2ನ ನಾನು ಅಪ್ರೋಚ್ ಮಾಡಿದ್ರೆ ಅವ್ರು ನನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರಾ, ಅವ್ರು ಒಂಥರ ಸಚ್ ಅ ಬ್ಯೂಟಿಫುಲ್ ಪರ್ಸನ್, ಖಂಡಿತವಾಗ್ಲೂ ನಾನು ಅವ್ರಿಗೆ ಡಿಸರ್ವಿಂಗ್ ಇದೀನಾ ಅನ್ನೋ ಥರ ಇಟ್ಸ್ ಜಸ್ಟ್ ಅ ಸೆಲ್ಫ್ ಡೌಟ್ ಅಷ್ಟೇ. ಅವ್ರ ಮೇಲೆ ಒಂದು ಸೆಲ್ಫ್ ಡೌಟ್ನ ಪಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಇದಾಗುತ್ತಾ, ಈ ಕನೆಕ್ಷನ್ ವರ್ಕೌಟ್ ಆಗುತ್ತಾ, ಇದೆಲ್ಲ ಸಾಧ್ಯನಾ ಅನ್ನೋ ಥರ. ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಅಟ್ ದ ಬಾಟಮ್. ಓಕೆ, ಸೊ ಈ ಪರ್ಸನ್ ಹೇಗೆ ನಿಮ್ಮನ್ನ ನೋಡ್ತಾರೆ ಅಂತ ಅಂದರೆ, ಯು ಆರ್ ಅ ವೆರಿ ಬ್ಯೂಟಿಫುಲ್ ಪರ್ಸನ್, ವೆರಿ ಇಂಡಿಪೆಂಡೆಂಟ್ ಪರ್ಸನ್. ಆ್ಯಂಡ್ ಒಂಥರ ನಿಮಗೆ ಗೊತ್ತು ಯು ಆರ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಅಲಾಂಗ್ ವಿತ್ ದ ಕಿಂಗ್ ಆಫ್ ಪೆಂಟಕಲ್ಸ್. ಓಕೆ, ಸೊ ಸಮ್ವೇರ್ ಅವ್ರಿಗೆ ಗೊತ್ತು ನಿಮಗೆ ಒಂಥರ ಎಲ್ಲನೂ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀರಾ. ಒಂಥರ ನಿಮ್ಮ ಎನರ್ಜೀಸ್ ಆರ್ ವೆರಿ ಸ್ಟ್ರಾಂಗ್, ಯು ಆರ್ ವೆರಿ ಸ್ಟ್ರಾಂಗ್. ನಿಮಗೆ ಈ ರಿಲೇಷನ್ಶಿಪ್ಸ್ನ ಹ್ಯಾಂಡಲ್ ಮಾಡೋ ಒಂದು ರೀತಿ ಗೊತ್ತು ಇದೆ, ಜನಗಳನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತು ನಿಮಗೆ. ಸೊ ಅದರಿಂದಾಗಿ ಒಂಥರ ಈ ಪರ್ಸನ್ಗೆ ಓಕೆ, ನಿಜವಾಗ್ಲೂ ನಾನು ಈ ಥರ ಆಗೋದಕ್ಕೆ ಸಾಧ್ಯನಾ, ಪೈಲ್ ನಂಬರ್ 2 ಇಷ್ಟು ಒಂದು ಬ್ಯೂಟಿಫುಲ್ ಆಗಿರೋಂಥ ವ್ಯಕ್ತಿ. ಆ್ಯಂಡ್ ಆಲ್ಸೋ ಸಮ್ವೇರ್ ಐ ಆಮ್ ಪಿಕಿಂಗ್ ದೇ ಲೈಕ್ ಯುವರ್ ವಾಕಿಂಗ್ ಸ್ಟೈಲ್. ಓಕೆ, ನಿಮ್ಮ ವಾಕಿಂಗ್ ಸ್ಟೈಲ್ ಏನಿದೆ ಈ ಪರ್ಸನ್ಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಎಸ್, ಅವ್ರಿಗೆ ಸ್ವಲ್ಪ ಏನೋ ಒಂದು ಅವ್ರ ಮೇಲೆ ಅವ್ರಿಗೆ ಒಂಥರ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಹಿಂಗೆ ಅಪ್ರೋಚ್ ಮಾಡಬಹುದು ಅನ್ನೋ ಥರ. ಬಟ್ ಅಟ್ ಎ ಸೇಮ್ ಟೈಮ್ ದೇ ಡೂ ಕ್ರೇವ್ ಫಾರ್ ಯುವರ್ ಎನರ್ಜೀಸ್. ಓಕೆ, ನಿಮ್ಮ ಎನರ್ಜೀಸ್ ಬೇಕು ಅವ್ರಿಗೆ, ಅಂದರೆ ನಿಮ್ಮ ಪ್ರೀತಿ ಬೇಕು, ನೀವು ಬೇಕು ಬೇಸಿಕಲಿ ಅವ್ರಿಗೆ. ಆ್ಯಂಡ್ ಭಯನೂ ಇದೆ ಸಮ್ವೇರ್ ಅವ್ರಿಗೆ, ಅಂದರೆ ನಾನು ಮ್ಯಾಚ್ ಆಗ್ತೀನ ಆ ಲೆವೆಲ್ಗೆ ಅನ್ನೋ ಸೆಲ್ಫ್ ಡೌಟ್, ಅಂದರೆ ಭಯ ಇದೂ ಸಹ ಇದೆ. ಬಟ್ ಅಟ್ ಅ ಸೇಮ್ ಟೈಮ್ ಸಾಕಷ್ಟು ಪ್ರೀತಿ, ಕಾಳಜಿ ಆ್ಯಂಡ್ ಅಫೆಕ್ಷನ್ ಕೂಡ ಇದೆ ನಿಮ್ಮ ಬಗ್ಗೆ. ಆ್ಯಂಡ್ ವಿತ್ ದ ಸ್ಟ್ರೆಂತ್ ಕಾರ್ಡ್. ಓಕೆ, ಸ್ಟ್ರೆಂತ್ ಕಾರ್ಡಲ್ಲಿ ಇಲ್ಲಿ ನೋಡಿ, ಇದು ರೋಮನ್ ನಂಬರ್ಸಲ್ಲಿದೆ, ದಿಸ್ ಈಸ್ ಅನ್ 8. ಓಕೆ, 8 ನಂಬರ್ ಸ್ಟ್ರೆಂತ್ ಕಾರ್ಡ್ದು ಬಂದು. ಸೊ ಇಟ್ಸ್ ಲೈಕ್ ಎನ್ ಲೂಪ್ ಥರ. 8 ಬಂದು ಒಂದು ಇನ್ಫಿನಿಟಿ ಸಿಂಬಲ್, ರೈಟ್? ಸೊ ಎಲ್ಲಿ ಹೋದ್ರೂ ಅಂದರೆ ಇದು ಮುಗಿತಾನೇ ಇಲ್ಲ. ಈ ಎನರ್ಜಿ ಗೇಮ್ ಏನಿದೆ, ಅಂದರೆ ನಿಮ್ಮ ಎನರ್ಜೀಸ್ ಜೊತೆ ನಿಮ್ಮಿಬ್ಬರು ಎನರ್ಜೆಟಿಕಲಿ ಏನು ನೀವಿಬ್ಬರು ಫೀಲ್ ಮಾಡ್ತಾ ಇದ್ದೀರಾ ಒಬ್ರಿಗೊಬ್ರಿಗೆ, ಇಟ್ಸ್ ಲೈಕ್ ಅ ಲೂಪ್. ಓಕೆ, ಅಂದರೆ ನೀವು ಎಷ್ಟೇ ಇಬ್ಬರು ದೂರ ಓಡಿ ಹೋಗೋದಕ್ಕೆ ಟ್ರೈ ಮಾಡಿದ್ರು ಅಟ್ ದ ಎಂಡ್ ನೀವಿಬ್ಬರು ಯು ಗೋಣ ಕ್ರಾಸ್ ಯುವರ್ ಪಾತ್ಸ್. ಓಕೆ, ಮತ್ತೆ ನೀವಿಬ್ಬರು ಎದುರಿಗೆ ಬರ್ತೀರಾ. ಆ್ಯಂಡ್ ಎಲ್ಲೋ ಸಮ್ವೇರ್ ನೀವು ಈ ಪರ್ಸನ್ನಿಂದ ಎಸ್ಕೇಪ್ ಆಗೋ ಟ್ರೈ ಮಾಡ್ತಾ ಇರ್ಬೋದು, ಅಥವಾ ಈ ಪರ್ಸನ್ ನಿಮ್ಮಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಬಟ್ ಯೂನಿವರ್ಸ್ ಅಗೇನ್ ನಿಮ್ಮಿಬ್ಬರೂ ಹತ್ರ ತರ್ತಾ ಇದೆ. ಆ್ಯಂಡ್ ದಿಸ್ ಈಸ್ ವಾಟ್ ಸಮಥಿಂಗ್ ದಟ್ ಈಸ್ ಮೆಂಟ್ ಟು ಹ್ಯಾಪನ್. ಲೆಟ್ ಮಿ ಟೇಕ್ ಮೋರ್ ಕಾರ್ಡ್ಸ್ ಫಾರ್ ಯು. ಓಕೆ, ಸೊ ಇನ್ನೊಂದೆರಡು ಕಾರ್ಡ್ಸ್ನ ನಿಮಗೆ ತೆಗೆದು ಆಮೇಲೆ ನೋಡೋಣ. ಓಕೆ, ಸೊ ಐ ಥಿಂಕ್ ಡೆಫಿನೆಟ್ಲಿ ಸಮಥಿಂಗ್ ಅಬೌಟ್ ರಿಜೆಕ್ಷನ್ ಇದೆ, ಒಂದು ಫಿಯರ್ ಆಫ್ ರಿಜೆಕ್ಷನ್ ಇರೋವಂಥದ್ದು. ಓಕೆ, ಸೊ ಲೆಟ್ಸ್ ಸಿ. ಥಿಂಕ್ ಆಫ್ ದಿಸ್ ಪರ್ಸನ್. ಈ ವ್ಯಕ್ತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು. ವಾಟ್ ಇಸ್ ದಿಸ್
person? What is this connection about? Think of this person. ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿ. Okay, Queen of Cups. Okay, Two of Cups. Okay, Knight of Swords and Five of Swords. Okay, got it. So bottom of the deck bandu Two of Wands. Okay. Okay, so pile number 2 first ನಿಮ್ಮ ಎನರ್ಜೀಸ್ಗೆ ಪುಲ್ ಮಾಡಿರುವಂಥ ಕಾರ್ಡ್ಸ್ನ ತಗೊಳ್ಳೋಣ. ಓಕೆ, ಸೊ ಫಸ್ಟ್ ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಟೂ ಆಫ್ ಕಪ್ಸ್. ಓಕೆ, ಸೊ ಆ್ಯಕ್ಚುಲಿ ಸ್ಪೀಕಿಂಗ್ ನಾನು ಇದನ್ನು ಅವಾಗಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಎನಿವೇಸ್ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ಫಾರ್ ಮೀ. ಪೈಲ್ ನಂಬರ್ 2 ಏನಂತ ಅಂದರೆ ದ ಥಿಂಗ್ ಈಸ್, ಈ ಪರ್ಸನ್ ಎಲ್ಲೇ ಹೋದ್ರೂ ಸಹ ನಿಮ್ಮ ಎನರ್ಜೀಸ್ ಫಾಲೋ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈವನ್ ಏಂಜಲ್ಸ್ ಆರ್ ಫಾಲೋಯಿಂಗ್ ದಿಸ್ ಪರ್ಸನ್. ಓಕೆ, ಸೊ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಸೈನ್ಸ್ ಕೊಡ್ತಾನೆ ಇದೆ ಏಂಜಲ್ಸು, ಬಿಕಾಸ್ ದಿಸ್ ಕನೆಕ್ಷನ್ ಈಸ್ ಸಮಥಿಂಗ್ ದಟ್ ವಾಸ್ ಮೆಂಟ್ ಟು ಹ್ಯಾಪನ್. ಓಕೆ, ಈ ಕನೆಕ್ಷನ್ನು ನಿಮ್ಮಿಬ್ಬರು ಲೈಫಲ್ಲೂ ಸಹ ಬರಲೇಬೇಕಾಗಿತ್ತು. ಆ್ಯಂಡ್ ಇದು ಒಂದು ಯೂನಿಯನ್ ಆಗುವಂಥ ಒಂದು ಕನೆಕ್ಷನ್. ಯು ಬೋತ್ ವಿಲ್ ಬಿ ಇನ್ ಯೂನಿಯನ್. ಓಕೆ, ನಿಮ್ಮ ಸೋಲ್ಸ್ ಯೂನಿಯನ್ ಆಗಲೇಬೇಕಾಗಿತ್ತು. ದಟ್ ಈಸ್ ದ ಥಿಂಗ್. ಯಾಕೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದು ಅಂತ ಅಂದರೆ, ಅಥವಾ ನೀವು ಈ ವ್ಯಕ್ತಿ ಲೈಫಲ್ಲಿ ಬಂದಿದ್ದು ಅಂತ ಅಂದರೆ, ಬಿಕಾಸ್ ಯುವರ್ ಸೋಲ್ಸ್ ಆರ್ ಕನೆಕ್ಟೆಡ್. ಯು ಬೋತ್ ಆರ್ ಫ್ರಮ್ ದ ಸೇಮ್ ಸೋಲ್ ಫ್ಯಾಮಿಲಿ. ಅಂದರೆ ಈಗ ಸೋಲ್ ಮೇಟ್ಸ್ ಅಂತ ಹೇಳ್ತಾರೆ ಅಲ್ವಾ, ಸೊ ಆ ಥರ. ಸೊ ಯು ಬೋತ್ ಆರ್ ಫ್ರಮ್ ದ ಸೇಮ್ ಸೋಲ್ ಫ್ಯಾಮಿಲಿ ಆಗಿದ್ದರಿಂದ ಒಂಥರ ನಿಮ್ಮ ಸೋಲ್ಸ್ ಆಲ್ರೆಡಿ ಕನೆಕ್ಟೆಡ್ ಆಗಿದೆ. ಏನು ಬಿಫೋರ್ ಈ 3D ವರ್ಲ್ಡಲ್ಲಿ ಬರೋದಕ್ಕೂ ಮುಂಚೆನೇ ಸಹ ನಿಮ್ಮ ಸೋಲ್ಸ್ ಕನೆಕ್ಟ್ ಆಗಿರೋದ್ರಿಂದ ದಿಸ್ ವಾಸ್ ಸಮಥಿಂಗ್ ದಟ್ ವಾಸ್ ಮೆಂಟ್ ಟು ಹ್ಯಾಪನ್. ಸೊ ವಿತ್ ದ ನೈಟ್ ಆಫ್ ಸ್ಪೋರ್ಟ್ಸ್ ಐ ಥಿಂಕ್ ನಿಮ್ಮಿಬ್ಬರ ಮಧ್ಯೆ ರೀಸೆಂಟಾಗಿ ಏನೋ ಫೈಟ್ಸ್ ಆಗಿರುವಂಥ ಚಾನ್ಸಸ್ ಇದೆ. ಓಕೆ, ಅದರ್ವೈಸ್ ಆಲ್ಸೋ ಈ ಪರ್ಸನ್ಗೆ ಒಂಥರ ಫಿಯರ್ ಆಫ್ ರಿಜೆಕ್ಷನ್ ಇದೆ. ನಾನು ಆಗಲೇ ಅರ್ಲಿಯರ್ ಆಗೋ ಹೇಳಿದೆ ಅಲ್ವಾ. ಸೊ ದಿಸ್ ಪರ್ಸನ್ ಡೂ ಹ್ಯಾವ್ ಸಮ್ ಫಿಯರ್ಸ್ ರಿಗಾರ್ಡಿಂಗ್ ರಿಜೆಕ್ಷನ್. ಅಂದರೆ ಇವಾಗ ಅವ್ರು ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಾನು ಇವಾಗ ಹೋಗಿ ಪೈಲ್ ನಂಬರ್ 2 ಹತ್ರ ಏನಾದ್ರು ಕನ್ಫೆಸ್ ಮಾಡಿಕೊಂಡ್ರೆ ನನ್ನ ಫೀಲಿಂಗ್ಸ್ನ, ನನ್ನ ಎಮೋಷನ್ಸ್ನೆಲ್ಲ ಅವ್ರಿಗೆ ಬಿಟ್ಕೊಟ್ಬಿಟ್ರೆ, ಅವ್ರಿಗೆ ನನ್ನ ಜೊತೆ ರೂಡಾಗಿ ಬಿಹೇವ್ ಮಾಡಿದ್ರೆ ಏನು ಮಾಡೋದು, ಅಥವಾ ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ಏನು ಮಾಡೋದು. ಸೊ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಏನಾದ್ರು ರೀಸೆಂಟಾಗಿ ಫೈಟ್ ಆಗಿದ್ರೆ ಅವ್ರಿಗೇನು ಅನ್ನಿಸ್ತಾ ಇದೆ ಅಂತ ಅಂದರೆ, ನಿಜವಾಗ್ಲೂ ಪೈಲ್ ನಂಬರ್ 2 ಮತ್ತೆ ಅವ್ರ ಲೈಫಲ್ಲಿ ನನ್ನನ್ನು ಬಿಟ್ಕೊಳ್ತಾರ, ಇದು ಸಾಧ್ಯ ಆಗುತ್ತಾ. ಸೊ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೈವ್ ಆಫ್ ಸ್ವೋರ್ಡ್ಸ್ ಇದೆ. ಓಕೆ, ಫೈವ್ ಆಫ್ ಸ್ವೋರ್ಡ್ಸ್ ವಿತ್ ಪೇಜ್ ಆಫ್ ಕಪ್ಸ್. ಓಕೆ, ಫೈವ್ ಆಫ್ ಸ್ವೋರ್ಡ್ಸ್ ವಿತ್ ಪೇಜ್ ಆಫ್ ಕಪ್ಸ್. ಐ ಥಿಂಕ್ ಪೈಲ್ ನಂಬರ್ 2 ಇಲ್ಲಿ ಫೈವ್ ಆಫ್ ಸ್ವೋರ್ಡ್ಸ್ ಅಲಾಂಗ್ ವಿತ್ ದ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ನೀವಿವಾಗ ತುಂಬ ಯು ಆರ್ ವೆರಿ ಫೋಕಸ್ಡ್ ಆನ್ ಯುವರ್ ಲೈಫ್ ಅಂತ ಅನಿಸುತ್ತೆ. ಅಂದರೆ ನೀವು ತುಂಬ ಯು ಆರ್ ಅ ವೆರಿ ಡಿಟರ್ಮೈನ್ಡ್ ಪರ್ಸನ್. ಆ್ಯಂಡ್ ಈ ದಿನಗಳಲ್ಲಿ ನೀವು ಹೆಂಗೆ ಯೋಚನೆ ಮಾಡ್ತಾಯಿದ್ದೀರಾ ಅಂತ ಅಂದರೆ, ಲೆಟ್ ಮಿ ಫೋಕಸ್ ಓನ್ಲಿ ಆನ್ ಮೈ ಕೆರಿಯರ್, ಮೈ ಸೆಲ್ಫ್ ಗ್ರೋತ್. ಸೊ ಇದ್ರ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀರಾ. ಸೊ ವಿತ್ ದ 7 ಆಫ್ ವಾಂಡ್ಸ್ ಆ್ಯಂಡ್ 5 ಆಫ್ ಕಪ್ಸ್, ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ಥಿಂಕಿಂಗ್ ಸಮಥಿಂಗ್ ಅಬೌಟ್ ಆಫರಿಂಗ್ ಸಮಥಿಂಗ್ ಟು ಯು. ಓಕೆ, ಏನೋ ಒಂದು ನಿಮಗೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ನು ಏನೋ ಒಂದು ಆಫರ್ ಮಾಡಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಈ 5 ಆಫ್ ಕಪ್ಸಲ್ಲಿ ಇಲ್ಲಿ ನೋಡಿ, ಈ ವ್ಯಕ್ತಿ ಈ ಕಪ್ನ ಹಿಡ್ಕೊಂಡಿದ್ದಾರೆ ಅಲ್ಲ, ಈ ಕಪ್ನ ಹಿಡ್ಕೊಂಡು ಒಂಥರ ದೇ ಆರ್ ವೆಯ್ಟಿಂಗ್ ಫಾರ್ ಸಮ್ ಒನ್, ಕೊಡಬೇಕು ಅನ್ನೋ ಥರ ಕಾಯ್ತಾ ಇದ್ದಾರೆ ಇಲ್ಲಿ. ಸೊ ಈ ಪರ್ಸನ್ನು ಕೂಡ ಖಂಡಿತವಾಗ್ಲೂ ಒಂಥರ ನಿಮ್ಗೊಂದು ಲಾಂಗ್ ಟರ್ಮ್ ಕಮಿಟ್ಮೆಂಟನ್ನು ಕೊಡಬೇಕು, ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ 8 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಐ ಥಿಂಕ್ ಈ ಪರ್ಸನ್ ಒಂದೊಂದ್ಸತಿ ತುಂಬ ಲೋನ್ಲಿ ಫೀಲ್ ಮಾಡ್ತಾರೆ ಅನಿಸುತ್ತೆ, ಅಥವಾ ನೀವು ಸಮ್ಟೈಮ್ಸ್ ಯು ಮೇ ಫೀಲ್ ಲೋನ್ಲಿ. ಆ್ಯಂಡ್ ಆ ಒಂಟಿಯಾಗಿದ್ದಾಗ ಎಲ್ಲೋ ಒಂಥರ ಒಂಟಿತನ ಕಾಡಬೇಕಾದ್ರೆ ನಿಮ್ಮ ನೆನಪುಗಳು ಸಾಕಷ್ಟು ಕಾಡುತ್ತೆ ಈ ಪರ್ಸನ್ಗೆ, ಆಯಿತಾ. ಆ್ಯಂಡ್ ಅ ಮೆಜಿಷಿಯನ್ ಕಾರ್ಡ್ ಆಲ್ಸೋ ಇಸ್ ದೇರ್. ಓಕೆ, ಸೊ ವಿತ್ ದ ಮೆಜಿಷಿಯನ್ ಕಾರ್ಡ್ ಈ ಪರ್ಸನ್ ನಿಮ್ಮನ್ನ ಡೆಫಿನೆಟಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಐ ಡೂ ಸಿ ಹಿಯರ್ ಸಮಥಿಂಗ್, ದೇ ಆರ್ ರೈಟಿಂಗ್ ಸಮಥಿಂಗ್. ಓಕೆ, ಮೇ ಬಿ ಟು ಕಮ್ಯುನಿಕೇಟ್ ವಿತ್ ಯು, ಹೇಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು, ಯಾವ ಥರ ನಿಮ್ಮ ಜೊತೆ ಎಲ್ಲ ಹೇಳ್ಕೊಳ್ಳೋದು ಅನ್ನೋ ಥರ ಸಮಥಿಂಗ್ ದೇ ಆರ್ ಜರ್ನಲಿಂಗ್ ಅಂತ ಅನಿಸುತ್ತೆ. ಅಥವಾ ನೀವೇನಾದ್ರು ಜರ್ನಲಿಂಗ್ ಮಾಡ್ತಾ ಇದ್ದೀರಾ, ಮೇ ಬಿ, ಐ ಡೋಂಟ್ ನೋ. ಸೊ ಡೆಫಿನೆಟಾಗಿ ಸಮ್ ಮ್ಯಾನಿಫೆಸ್ಟೇಷನ್ ಈಸ್ ಗೋಯಿಂಗ್ ಆನ್, ಬಿಕಾಸ್ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಲೈಫಲ್ಲಿ ಈ ಪರ್ಸನ್. ಓಕೆ, ಸೊ ಲೆಟ್ಸ್ ಸಿ ಏನು ನಿಮಗೆ ಗೈಡೆನ್ಸ್ ಇದೆ ಯೂನಿವರ್ಸಿಂದ ಅಂತ ಒಂದ್ಸತಿ ಚೆಕ್ ಮಾಡೋಣ. ಓಕೆ,
ನಂಬರ್ 2ಗೆ ಏನು ಗೈಡೆನ್ಸ್ ಇದೆ? ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಸೊ ಪೈಲ್ ನಂಬರ್ 2 Page of Wands, 7 of Cups, Justice, okay, Queen of Swords. So pile number 2, I think there's no ಆ ಥರ ಒಂದು ಗೈಡೆನ್ಸ್ ಅನ್ನೋ ಥರ ನಿಮಗೇನು ಇಲ್ಲ ಅಂತ ಅನ್ನಿಸ್ತದೆ, ಬಿಕಾಸ್ ಯು ಆರ್ ಆಲ್ರೆಡಿ ಫೋಕಸ್ಡ್ ಆನ್ ಯುವರ್ ಲೈಫ್. ಓಕೆ, ನೀವು ಆಲ್ರೆಡಿ ಸಾಕಷ್ಟು ಫೋಕಸ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಮೇಲೆ, ನಿಮ್ಮ ಕೆರಿಯರ್ ಮೇಲೆ, ಎಲ್ಲನೂ ನಿಮ್ಮ ಗ್ರೋತ್ ಮೇಲೆ. ಅದನ್ನು ಕಂಟಿನ್ಯೂ ಮಾಡಿ ಅನ್ನೋ ಥರ ಯೂನಿವರ್ಸ್ ಹೇಳ್ತದೆ, ಬಿಕಾಸ್ ಕ್ವೀನ್ ಆಫ್ ಸ್ವೋರ್ಡ್ಸ್ ಇದೆ ಆ್ಯಂಡ್ ಅಲಾಂಗ್ ವಿತ್ ದ ಪೇಜ್ ಆಫ್ ವಾಂಡ್ಸ್. ಓಕೆ, ಸೊ ಖಂಡಿತವಾಗ್ಲೂ ಹತ್ರ ನೀವೇನು ಯು ಆರ್ ಆನ್ ದ ರೈಟ್ ಪಾತ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ವಿತ್ ದ ಜಸ್ಟಿಸ್ ಆ್ಯಂಡ್ 7 ಆಫ್ ಕಪ್ಸ್. ಓಕೆ, ಸೊ ಡೆಫಿನೆಟಾಗಿ ಈ ಪರ್ಸನ್ ದೇ ಹ್ಯಾವ್ ಟು ಪುಟ್ ಸಮ್ ಎಫರ್ಟ್. ಓಕೆ, ಅವ್ರ ಕಡೆಯಿಂದ ಸಾಕಷ್ಟು ಎಫರ್ಟ್ ಬೇಕಾಗಿದೆ. ಮೇಜರ್ ಅಂತ ಅಂದರೆ ನಿಮ್ಮ ಜೊತೆ ಬಂದು ಕಮ್ಯುನಿಕೇಟ್ ಮಾಡೋ ಒಂದು ವಿಷಯದಲ್ಲಿ ದೇ ಡೂ ಹ್ಯಾವ್ ಟು ಪುಟ್ ಸಮ್ ಎಫರ್ಟ್. ಆ್ಯಂಡ್ ಖಂಡಿತವಾಗ್ಲೂ ಅವರು ಸಹ ಇದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ, ಅಂದರೆ ಹೀಗೆ ಕಮ್ಯುನಿಕೇಟ್ ಮಾಡ್ಬೋದು ಅನ್ನೋ ಥರ. ಬಿಕಾಸ್ ಆಲ್ರೆಡಿ ಮೆಜಿಷಿಯನ್ ಕಾರ್ಡ್ ಇದ್ದಿದ್ದರಿಂದ ಅವ್ರು ಖಂಡಿತವಾಗ್ಲೂ ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದ್ರಿಂದ, ಈ ಕನೆಕ್ಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಅವರೆಲ್ಲ ಒಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ವಿಚಾರವಾಗಿ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ದಿಸ್ ಕನೆಕ್ಷನ್ ವಾಸ್ ಮೆಂಟ್ ಟು ಹ್ಯಾಪನ್. ಓಕೆ, ಆ್ಯಸ್ ಐ ಸೆಡ್, ನಿಮ್ಮ ಸೋಲ್ಸ್ ಆರ್ ಆಲ್ರೆಡಿ ಇನ್ ಅಲೈನ್ಮೆಂಟ್. ನಿಮ್ಮ ಸೋಲ್ಸ್ ಆಲ್ರೆಡಿ ಕನೆಕ್ಟ್ ಆಗಿದೆ ಇವಾಗ. ಓಕೆ, ಮೇ ಬಿ 3D ವರ್ಡಲ್ಲಿ ಇಟ್ಸ್ ಟೇಕಿಂಗ್ ಸಮ್ ಟೈಮ್, ಬಿಕಾಸ್ ಯು ಬೋತ್ ಹ್ಯಾವ್ ಟು ಲರ್ನ್ ಸಮ್ ಲೆಸನ್ಸ್. ಸ್ಪೆಷಲಿ ಈ ಪರ್ಸನ್ ಅವ್ರ ಫಿಯರ್ಸ್ನ ದೇ ಹ್ಯಾವ್ ಟು ಲೆಟ್ ಗೋ ಅಂತ ಅನಿಸುತ್ತೆ. ಆ ಒಂದು ಲೆಸನ್ ದೇ ಹ್ಯಾವ್ ಟು ಲರ್ನ್ ಸಮ್ವೇರ್. ಸೊ ಅದಕ್ಕೋಸ್ಕರ ಯೂನಿವರ್ಸ್ ಹೀಗೆಲ್ಲ ಮಾಡ್ತಾ ಇದೆ. ಬಟ್ ಎಸ್, ದಿಸ್ ಕನೆಕ್ಷನ್ ಇಸ್ ಮೆಂಟ್ ಟು ಹ್ಯಾಪನ್. ದಿಸ್ ಪರ್ಸನ್ ವಿಲ್ ಕಮ್ ಟು ಯು ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಬಟ್ ಯು ಹ್ಯಾವ್ ಟು ಹ್ಯಾವ್ ಸಮ್ ಪೇಷನ್ಸ್. ಸೊ ನೀವು ಸ್ವಲ್ಪ ಒಂದು ಪೇಷನ್ಸ್ ಇಟ್ಕೊಂಡು ಕಾಯ್ದರೆ ಡೆಫಿನೆಟಾಗಿ ಆ್ಯಸ್ ಐ ಸೆಡ್, ದಿಸ್ ಕನೆಕ್ಷನ್ ವಿಲ್ ವರ್ಕ್ಔಟ್ ಫಾರ್ ಯು. ಖಂಡಿತವಾಗ್ಲೂ ನೀವು ಆಲ್ರೆಡಿ ಆರ್ ಆನ್ ದ ರೈಟ್ ಪಾತ್. ಸೊ ದೆರ್ ಈಸ್ ನೋ ಪ್ರಾಪರ್ ಗೈಡೆನ್ಸ್ ಅನ್ನೋ ಥರ ನಿಮಗೇನೂ ಇಲ್ಲ. ಸೊ ಹೀಗೆ ಇರಿ, ಖುಷಿಯಾಗಿರಿ. ನೀವು ಆಲ್ರೆಡಿ ಯು ಆರ್ ಅ ವೆರಿ ಪಾಸಿಟಿವ್ ಪರ್ಸನ್, ವೆರಿ ಒಂದು ಸ್ಟ್ರಾಂಗ್ ಪರ್ಸನ್, ಲಾಟ್ ಆಫ್ ಕ್ಯಾಲಿಬರ್ ಇದೆ ನಿಮ್ಮಲ್ಲಿ. ಸೊ ದಟ್ಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ಓಕೆ, ಯಾ, ಸೊ ಇಷ್ಟಾಗಿತ್ತು ನಿಮ್ಮ ರೀಡಿಂಗ್ಸ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೇನಾದರೂ ಈ ರೀಡಿಂಗ್ ಇವತ್ತು ಇಷ್ಟ ಆಗಿ ರೆಸನೇಟ್ ಆಗಿದೆ ನಿಮ್ಮ ಲೈಫ್ ಸಿಚುವೇಶನ್ಗೆ ಅಂತ ಅಂದರೆ ಈ ವಿಡಿಯೋಗೆ ನೀವು ಲೈಕ್ ಮಾಡ್ಬೋದು, ಹಾಗೆ ಕಮೆಂಟ್ ಮಾಡ್ಬೋದು, ಹಾಗೆ ಶೇರ್ ಕೂಡ ಮಾಡಬಹುದು. ಆ್ಯಂಡ್ ಎಸ್, ಡೂ ಕಮೆಂಟ್ ಆನ್ ನಿಮಗೆ ಏನು ಅನ್ನಿಸ್ತು, ಏನು ಫೀಡ್ಬ್ಯಾಕ್ ಇದೆ. ಸೊ ಇದ್ರ ಬಗ್ಗೆ ಎಲ್ಲನೂ ಕಮೆಂಟ್ ಮಾಡಿ. ನಾನು ಆದಷ್ಟೆಲ್ಲ ಕಮೆಂಟ್ಸ್ನ ಓದಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ಆನ್ ರೆಗ್ಯುಲರ್ ಬೇಸಿಸ್ ನಾನು ಅಲ್ಲೂ ಸಹ ಸಾಕಷ್ಟು ಪೋಸ್ಟ್ಸ್ನ ಆ್ಯಂಡ್ ಸಾಕಷ್ಟು ರೀಲ್ಸ್ನ ರಿಗಾರ್ಡಿಂಗ್ ಟ್ಯಾರೋ ಹಾಕ್ತಾ ಇರ್ತೀನಿ, ರೀಡಿಂಗ್ಸ್ನ ಹಾಕ್ತಾ ಇರ್ತೀನಿ. ಸೊ ಯು ಕ್ಯಾನ್ ಇವನ್ ವಾಚ್ ಅಲ್ಲೂ ಸಹ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಆ್ಯಂಡ್ ನಾನು ನನ್ನ ಮುಂದಿನ ವೀಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.